ಭಾರತದ ಗಡಿ ಬಳಿ ಇರುವ ಕಳಂಕವಿಲ್ಲದ ದ್ವೀಪವಿದು. ಈ ಜಗತ್ತಿನಲ್ಲಿ ಮನುಷ್ಯರು ಹೇಗೆ ಕಾಣಿಸಿಕೊಂಡರೋ, ಹೇಗೆ ಬಾಳುತ್ತಿರುವರೋ ತಿಳಿಯದು. ಇಂದು ಅಂತಹ ಒಂದು ಜೀವನ ಅಲ್ಲಿ ನಡೆಯುತ್ತಿದೆ. ಫೇಸ್ಬುಕ್ಕಿನಲ್ಲಿ ಕಾಣದ ಮುಖಗಳು, ದೂರವಾಣಿಯ ಅಗತ್ಯತೆ ಇಲ್ಲದ ಸಂಬಂಧ, ರಾಸಾಯನಿಕ ಮಿಶ್ರಣವಿಲ್ಲದ ಆಹಾರ, ಸ್ವಾಭಾವಿಕವಾಗಿರುವ ನೈಸರ್ಗಿಕ ಪರಿಸರ, ಹಣದ ಅವಶ್ಯಕತೆ ಇಲ್ಲದ ಜನಾಂಗ, ಮತವಿಲ್ಲದ ಗುಣ. ಇವತ್ತಿಗೂ ಇಂತಹ ಒಂದು ಅಂಡಮಾನ್ ದ್ವೀಪದಲ್ಲಿ ಬಾಳುತ್ತಿರುವ, ಅಳಿವಿನತ್ತ ಸಾಗುತ್ತಿರುವ ಮಾನವನ ಗುಣವಿಲ್ಲದ ಮಾನವರ ಕಥೆ ಇದು. ಜಾರಾ ಜಾರಾ, ನಾನು ನಿಂಗೆ ಹೇಳೋದು ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಾನು ಇದನ್ನು ತಡೆಯೋಕ್ಕಾಗಲ್ಲ. ಯಾಕೆಂದ್ರೆ ನನಗಷ್ಟು ಅಧಿಕಾರ ಇಲ್ಲ. ನನ್ನ ಕುಟುಂಬ ಇವತ್ತು ನೆಮ್ಮದಿಯಾಗಿದೆ ಅಂದರೆ ಅದು ನಿನ್ನಿಂದಾನೆ. ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಸಾಯಿಸಿದ್ರೂ ಸಾಯಿಸಬಹುದು. ಈ ಜಾಗಕ್ಕಿಂತ ನಿಮ್ಮ ಜೀವನೇ ಮುಖ್ಯ. ಇವರೆಲ್ಲ ಹೇಗೆ ಇಲ್ಲಿಂದ ತಪ್ಪಿಸ್ಕೊಳ್ತಾರೋ ಗೊತ್ತಿಲ್ಲ. ನೀನಾದರೂ ಇಲ್ಲಿಂದ ತಪ್ಪಿಸ್ಕೊಂಡು ಇವರನ್ನೆಲ್ಲ ಕಾಪಾಡೋ. ತಗೋ ತಗೋ, ಇದು ತಗೋ. ಸಮಯ 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 ಹೋಗು, ಹೋಗು. ಜಾರ ಮಾಡ, ಜಾರ ಜಾರ ಮಾಡ, ಜಾರ ಜಾರ ಮಾಡ, ಜಾರ ಮಲ್ಲಾರ ಹೋಗು ಹೋಗು. ಹೇ ಹೋಗಿ ಹೋಗಿ, ಹೇ ಎಲ್ಲ ಹೋಗಿ. ಹೇ ಎದ್ದಾಳ ಮೇಲೆ ಎದ್ದಾಳ. ಹೇ ಎಲ್ಲವನು ಬಲ ಇಲ್ಲ ಅರ್ಧೋಗಿದೆ. ಹೇ ಎಲ್ಲೋದವನು ಸರ್, ಓಡೋಗ್ಬಿಟ್ಟಿದ್ದಾನವನು. ರಮೇಶ, ಆ ಮೂಲೆಯಲ್ಲಿ ಒರ್ಸು. ಯಾವ ಮೂಳೆ ಸರ್? ನೆಲ್ಲೆ ಮೂಳೆ, ಈಶಾನ್ಯ ಮೂಲೆಯಲ್ಲಿ ಒರ್ಸು. ಹಾ ಓಕೆ ಸರ್. ಲವ್ ಮುಟ್ಟಾಳ ಮೂರ್ತಿ, ಹಾ ಹೇಳಿ ಸರ್. ಆ ಈರುಳ್ಳಿನ ಕೆಳಗೆ ಹಾಕಿ ಬದನೆಕಾಯಿ ತಗೊಂಡು ಉದ್ದುದ್ದ ಕಟ್ ಮಾಡಿ ಒಗ್ಗರಣೆ ಹಾಕೋ. ಓಕೆ ಸರ್. ಲವ್ ಮುರುಗ, ಟೈಮ್ 9 ಗಂಟೆ ಆಯ್ತು. ಮೇಡಮ್ ಎದೊಳ್ಳೋ ಟೈಮು. ಹೋಗಿ ಎಬ್ಸು, ಕಾಫಿ ಕೊಡು. ಗುಡ್ ಮಾರ್ನಿಂಗ್ ಅಂಕಲ್. ಕಮಾನ್ ಎದ್ದೇಳಮ್ಮ, ಆಫೀಸ್ಗೆ ಲೇಟ್ ಆಗುತ್ತೆ. ವಾಟ್ ಇಸ್ ದಿಸ್? ಸಾರಿ ಮೇಡಮ್. ವೆರಿ ಗುಡ್. Today's menu is South Indian, North Indian, East Indian, West Indian, Gujarati, Mongoli, Marathi and also Taklan. Taklan? Yeah, ತರಕಾರಿ ಹಾಕಿ ನಾನ್ ಮಾಡಿದ್ನಲ್ಲ ಅದಕ್ಕೆ ತಕ್ಲಾನ್. ಕ್ರೆಡಿಟ್ಸ್ ಎಲ್ಲ ನನಗೆ. American. Boys only America, all get out. Johnny, Johnny, yes papa, eating sugar, no papa. ಮೇಡಮ್ ಅವರೇ, ಅದು ಮುರುಘಾ ಅವ್ರ ಮಗನ ಮದ್ವೆ ಅಂತೆ. 10 ದಿವಸ ರಜಾ, 50,000 ದುಡ್ಡು ಕೇಳ್ತಿದ್ದಾನೆ. ಮದ್ವೆ ಅವ್ರ ಮಗನ್ ತಾನೆ, ಅವ್ರಿಗಲ್ಲ ಅಲ್ಲ. ಲೀವ್ ಇಲ್ಲ. ದುಡ್ಡು ಬೇಕಂದ್ರೆ ಒಂದು 5 lakhs ಕೊಡಿ. ಏನಣ್ಣ ಈ ಥರ ಹೇಳಿ ಹೋಗ್ತಾವ್ರೆ? ಮತ್ತೆ
ಈ ಹುಡುಗಿಗೆ ಅಪ್ಪ ಇದಾರ ಅಮ್ಮ ಇದಾರ ದುಡ್ಡನ್ನ ಮಾತ್ರ ಇಟ್ಬಿಟ್ಟು ಆಕ್ಸಿಡೆಂಟಲ್ ದೇವ್ರ ಪದ ಸೇರ್ಬಿಟ್ರು. ಈ ಹುಡುಗಿನ ಬೆಳೆಸಿದ್ದು ಇವ್ರ ಅಪ್ಪ ಅವ್ರ ಫ್ರೆಂಡ್ ಯಾರೋ ಅಂಕಲ್ ಅಂತೆ. ಆ ಅಪ್ಪಂಗ್ ಗೊತ್ತಿರೋದು ಬರೀ ದುಡ್ಡು ಬಿಸ್ನೆಸ್ ಅಷ್ಟೇ. ಇನ್ನು ಪ್ರೀತಿ ವಾತ್ಸಲ್ಯ ಎಲ್ಲ ಹೇಗೆ ಗೊತ್ತಾಗ್ಬೇಕು ಇವಳಿಗೆ? ಇದ್ರೂನು ಲೀವು ಯಾವ ಲೀವು? 50,000 ತಾನೇ ಕೇಳಿದೆ, 5 ಲಕ್ಷ ಕೂಡ ಕೇಳಿದಾರೆ ತಾನೆ. ಊರಿಗೆ ಕಳಿಸ್ಬಿಡು, ನಿನ್ನ ಹೆಸರು ಹೇಳ್ಕೊಂಡು ಸಂತೋಷ ಆಗಿರ್ಲಿ. ದಡ್ ನನ್ ಮಗನೇ. ಹಸುವಾಗ್ತಾ ಇದೆ ಕಣ್ರು, ಎಲ್ರೂ ಇದ್ದೀರಾ? ಕಾವ್ಯ ಕಾವ್ಯ ಒಂದ್ ನಿಮಿಷ ನಿಂತ್ಕೊಳ್ಳಮ್ಮ, ನಾನು ಚಿಕ್ಕಪ್ಪನಮ್ಮ, ನಿನ್ನ ಹತ್ರ ಮಾತಾಡ್ಬೇಕಮ್ಮ. ಒಂದ್ ನಿಮಿಷ ನಿಂತ್ಕೊಳ್ಳಮ್ಮ ಅಮ್ಮ. ಕಾವ್ಯ ಒಂದ್ ನಿಮಿಷ ನಿಂತ್ಕೊಳ್ಳಮ್ಮ. ಕಾವ್ಯ ನಾನು ಕೋರ್ಟಲ್ಲಿ ಎಲ್ಲರೂ ವೇಟ್ ಮಾಡ್ತಿದ್ದಾರೆ. ಆರ್ ಯು ರೆಡಿ? ಇವತ್ತಿನ ದಿನ ತುಂಬಾ ಇಂಪಾರ್ಟೆಂಟ್. ಈ ಸಲ ನಾನು ಗೆದ್ದೆ. ಸೋತ್ ಹೋಗ್ತೀಯಾ ಮತ್ತೊಂದ್ಸಲ? ಲೆಟ್ಸ್ ಸಿ. ಗುಡ್ ಶಾಟ್, ಗುಡ್ ಶಾಟ್. ದಟ್ಸ್ ಮೈ ಗರ್ಲ್. ಐ ಡಿಡ್ ಇಟ್ ಅಗೇನ್. ನೀನ್ ನನ್ ಮಗ ಅಂತೂ ನಿಜ. ಯಾವತ್ತಾದ್ರೂ ಕಾವ್ಯ ಮೇಲೆ ಗೆದ್ದಿದ್ಯಾ? ಲೈಫ್ ಅಲ್ಲಿ ನಂಬರ್ 1 ಆಗಿರ್ಬೇಕು, ಯಾವಾಗ್ಲೂ ಗೆಲ್ತಾನೆ ಇರ್ಬೇಕು ನಮ್ ತರ. ನಾನ್ ಗೆದ್ರು ಅವಳಿಗೆ ಸಪೋರ್ಟ್ ಮಾಡೋದು ನೀವು. ಅದ್ರಲ್ಲಿ ಪಂಚ್ ಡೈಲಾಗ್ ಬೇರೆ. ಹೋಗಿ ಡ್ಯಾಡ್. ಅದಕ್ ನೀನ್ ಗೆದ್ರೆ ತಾನೆ? ದಟ್ಸ್ ದ ಸ್ಪಿರಿಟ್. ಓ ಹಾಗಾ? ಕಮ್ ಆನ್. Okay, come on. ಒಂದ್ ನಿಮಿಷ ಬಮ್ಮ. ನೀನು ಹೊಸದಾಗಿ ಪ್ರಾಪರ್ಟಿ ತಗೊಂತಾ ಇದೀನಿ, ಮೊದಲು ಸೈನ್ ಮಾಡ್ಬಿಟ್ಟು ಆಮೇಲೆ ಆಟ ವಾಟ್ ಆಡೋಣ. ಅಂಕಲ್, ಅದು ನೀವೇ ಮಾಡ್ಬೋದಲ್ಲ, ನಾನ್ ಯಾಕೆ? ಕಾವ್ಯ, ಇದೆಲ್ಲ ನಿಂದೇನೆ. ನಿಮ್ಮ ಅಪ್ಪನ ಫ್ರೆಂಡ್ ಆಗಿ ನಿನ್ನ ಸಾಕಿ ಬೆಳೆಸೋದು, ಈ ಸೊತ್ತನ್ನು ಕಾಪಾಡೋದು ಅಷ್ಟೇ ನನ್ನ ಕರ್ತವ್ಯ. ಯು ಆರ್ ದ ಚೇರ್ಮನ್ ಆಫ್ ದಿಸ್ ಎಂಪೈರ್. ನೀನೇ ಸೈನ್ ಅಯ್ಯೋ ಮಾಡು. ಅಂಕಲ್, ಸಾಕು ಸಾಕು, ಪ್ಲೀಸ್ ಸ್ಟಾರ್ಟ್ ಮಾಡ್ಬಿಡಿ. ಎಲ್ಲಿ ಸೈನ್ ಮಾಡ್ಬೇಕು ಹೇಳಿ? ಇಸ್ ಇಟ್? ಎಕ್ಸ್ಕ್ಯೂಸ್ ಮಿ ಸರ್, ಒಂದು ಪ್ರಾಬ್ಲಮ್ ಆಗಿದೆ. ಏನು? ಮೇಡಮ್ ಅವರು ನ್ಯೂ ಇಯರ್ಗೆ ಬೋರಾ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರು. ಅಲ್ಲೇನೋ ಪ್ರಾಬ್ಲಮ್ ಆಗಿದೆ ಅಂತೆ. ಏನ್ ಪ್ರಾಬ್ಲಮ್? ವೀಸಾ ಇನ್ನೂ ಬಂದಿಲ್ಲ, ಪಾಸ್ಪೋರ್ಟ್ನ ಎಂಬಸಿಲಿ ಹೋಲ್ಡ್ ಮಾಡಿದಾರಂತೆ. ಅಂಕಲ್, ಫ್ರೆಂಡ್ಸ್ಗೆಲ್ಲ ಪ್ರಾಮಿಸ್ ಮಾಡಿದ್ದೀನಿ, ಎಲ್ಲ ಡಿಸಪಾಯಿಂಟ್ ಆಗ್ತಾರೆ. ಈಗೇನ್ ಮಾಡೋಣ? ಬೊರಬೊರ ಐಲ್ಯಾಂಡ್ ನ ನಾವೇ ತಗೊಳ್ಳೋಣ. ತಗೋಬಹುದು, ಆದ್ರೆ ಅವ್ರು ಮಾರ್ಬೇಕಲ್ವಾ? ಬೋರಾಗಿಂತ ಸೂಪರ್ ಪ್ಲೇಸಸ್ ಈ ಜಗತ್ತಲ್ಲೆಲ್ಲೂ ಇಲ್ವಾ? ಇದೆ ಡ್ಯಾಡ್, ಆದ್ರೆ ಅದಕ್ಕೆ ಪಾಸ್ಪೋರ್ಟ್ ಬೇಕಲ್ಲ. ಅಂಡಮಾನ್, ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್. ಇನ್ಫ್ಯಾಕ್ಟ್ ಅಲ್ಲಿ ನಮ್ಮ ಪ್ರಾಪರ್ಟಿ ಇದೆ. ಇಲ್ಲಿ ನೋಡು, ನೀನ್ ಬೋರಾನ ಮಿಸ್ ಮಾಡ್ಕೊಳ್ದಿರೋ ಲೆವೆಲ್ಗೆ ಅಲ್ಲಿ ಎಲ್ಲ ಅರೇಂಜ್ಮೆಂಟ್ಸು ಇರುತ್ತೆ. ಅದಕ್ಕೆ ನಾನ್ ಗ್ಯಾರಂಟಿ. ಅಂಕಲ್, ನನ್ನ ಜೊತೆ ವಿಕಿನೂ ಕಳಿಸಿ. ಯು ನೋ ರೈಟ್, ಹಿಸ್ ಎವ್ರಿಥಿಂಗ್ ಟು ಮೀ. ನ್ಯೂ ಇಯರ್ ಮುಗಿಸಿ he'll join you in the US. Please? This place is really cool. ಫಾರೆಸ್ಟ್ ಏರಿಯಾ ಕಣೋ, ಒಳಗೆ ಅಲೋ ಇಲ್ಲ ಅನ್ಸುತ್ತೆ. ಹೇ, ಬ್ರೇಕ್ ದ ರೂಲ್ಸ್ ಮ್ಯಾನ್. ಹೀಗೆಲ್ಲ ಮಾಡಿದ್ರೇನೆ ಥ್ರಿಲ್. ಬ್ರೋ, ರಿಸ್ಕೋ. ಸುಮ್ಮನೆ ಇರೋ. ಆ ಪೊಲೀಸ್ ಹೋಗ್ತಿದ್ದಾನೆ. ಕಾವ್ಯ, ಸ್ಟಾಪ್ ತಕ. ವಿಕ್ಕಿ ವಿಕ್ಕಿ ಫಾಸ್ಟ್ ಹೋಗು ಹೋಗು. ಹೇ ವಿಕ್ಕಿ, ಹೋಗ್ಬೇಡ, ರಿಸ್ಕೋ. ಕಮ್ ಫಾಸ್ಟ್, ಕಮ್ ಫಾಸ್ಟ್. ವಿಕ್ಕಿ ವಿಕ್ಕಿ, ಬೇಗ ಬಾ. ಕಮ್ ಆನ್, ಕಮ್ ಆನ್, ಫಾಸ್ಟ್, ಬೇಗ ಬಾ. ಫಾಸ್ಟ್ ಫಾಸ್ಟ್ ಫಾಸ್ಟ್. ಬೇಗ ಹೋಗು. ಸ್ಟಾಪ್. ಜಿಪ್ ತೆಗೀರಿ ಬೇಗ. ಕಾವ್ಯ, ಫಾಸ್ಟ್. ಏನಾಯ್ತು ನೋಡಿ? ಅಯ್ಯೋ ಕಾವ್ಯ, ಏನಾಯ್ತು? ನೋಡ ಬನ್ನಿ. ಏಯ್, ಮನುಷ್ಯನೇ ಕಣೋ. ಏಯ್, ತಲೆಗೆ ಏಟ್ ಬಿದ್ದು ರಕ್ತ ಬರ್ತಿದೆ. ಬನ್ನಿ ಬನ್ನಿ, ಹೋಗ್ಬೇಡ. ನಡಿ ಕಾವ್ಯ, ಹೋಗೋಣ. ವಿಕಿನು ಹಾಸ್ಪಿಟಲ್ಗೆ ಸೇರಿಸಿ ಹೋಗೋಣ ಪ್ಲೀಸ್.
ಬನ್ನಿ ಇಬ್ರು ಎತ್ತಿ. ಬೇಡ ಕಾವ್ಯ, ರಿಸ್ಕ್. ನೀವು ಗುದ್ದಿರೋದು ಯಾರಿಗೆ ಅಂತ ಗೊತ್ತಾ? ಇವನು ಕಾಡು ಮನುಷ್ಯ. ಆ ಏರಿಯಾಗೆ ಹೋಗೋದೇ ಅಫೆನ್ಸು, ಅದರಲ್ಲಿ ಆಕ್ಸಿಡೆಂಟ್ ಬೇರೆ. ಸಾರಿ ಸರ್, ಗೊತ್ತಿಲ್ಲದೆ ನಡೆದೋಯ್ತು. ಏನ್ ಸರ್ ಬುದ್ಧಿ ಇಲ್ಲದೆ ಮಾತಾಡ್ತೀರಾ? ತಲೆಗೆ ಏಟ್ ಬಿದ್ದಿದೆ, ಅನ್ಕಾನ್ಶಿಯಸ್ ಬೇರೆ. ಇವನಿರೋ ಕಂಡೀಷನಲ್ಲಿ ಟ್ರೀಟ್ ಮಾಡೋದಕ್ಕೆ ಇಲ್ಲಾಗಲ್ಲ. ಕಾಡು ಮನುಷ್ಯ ಬೇರೆ, ಯಾರು ಟ್ರೀಟ್ ಮಾಡಲ್ಲ. ಈಗೇನ್ ಮಾಡೋದು ಸರ್? ಒಂದ್ ಕೆಲಸ ಮಾಡಿ, ಇಮಿಡಿಯೇಟ್ ಆಗಿ ಫ್ಲೈಟ್ ಹಿಡಿದು ಚೆನ್ನೈಗೂ ಕಲ್ಕಟ್ಟಾಗೂ ಕರ್ಕೊಂಡೋಗಿ. ಅಲ್ಲಿ ಇವನಿಗೆ ಟ್ರೀಟ್ಮೆಂಟ್ ಕೊಡೋ ಹಾಸ್ಪಿಟಲ್ ಸಿಗುತ್ತೆ. ಅವ್ನು ಬದುಕಿದ್ರೆ ನೀವು ಬದುಕ್ದಂಗೆ, ಇಲ್ಲ ಅಂದ್ರೆ ಜೈಲೇ, ಅದು ನಾನ್ ಬೇಲಬಲ್. ಏಯ್ ಹುಷಾರ್. ಏಯ್ ಎತ್ತು, ಏಯ್ ಬೇಗ. ಏಯ್ ಅದ್ ನನ್ ಶರ್ಟು. ಜೈಲ್ ಯೂನಿಫಾರ್ಮ್ ಪರವಾಗಿಲ್ವಾ? ಎಕ್ಸ್ಕ್ಯೂಸ್ ಮೀ, ಏನಾ ಬ್ಯಾಂಗ್ಳೂರ್ಗೆ ಟಿಕೆಟ್ ಬೇಕು. ಹೆಸರು ಹೇಳೋ. ಕಾವ್ಯ, ವಿಘ್ನೇಶ್, ಅರ್ಜುನ್, ಪ್ರೀತಿ, ಅನಿತಾ. ಯಾಕಮ್ಮ ಫ್ಲೈಟ್ ತರ ಹಾರಾಡ್ತೀಯಾ? ಹೇಳು, ಬೇರೆ ಹೆಸರು. ಕಾಡು ವಾಸಿ, ಕೆ ವಾಸಿ. ಹಾ, ಆ ರೆಡ್ ಟರ್ಬನ್ ಸಿಂಗ. ಹೌದು ಸರ್, ವಾಸಿ ಸಿಂಗ್. ಕ್ಯಾಶ್ ಕೊಡು. ಕಾರ್ಡೆಲ್ಲ ತಗೊಳಕ್ಕಾಗಲ್ಲಮ್ಮ, ಕ್ಯಾಶ್ ಕೊಡು. ವಿಕ್ಕಿ, ಕಾರ್ಡೇ ಇರೋದು. ಯಾರ ಹತ್ರ ಆದ್ರೂ ಕ್ಯಾಶ್ ಇದೆಯಾ? ಹೇ, ನಿನ್ ಜೊತೆ ಬಂದಾಗ ಯಾವಾಗ ಕ್ಯಾಶ್ ತಂದಿದೀವಿ? ಹಲೋ, ನ್ಯೂ ಇಯರ್ ಬಂದು ಯಾಕಮ್ಮ ನಾನು ಜೀವ ತಿಂತೀರಾ? ಕ್ಯಾಶ್ ಇಲ್ಲ ಅಂದ್ರೆ ಮನೆಗೆ ಹೊಟ್ಟೋಗಿ. ನನ್ನ ಹತ್ರ ಕಾರ್ಡೇ ಇರೋದು. ಒಳಗೆ ಅಂಡಮಾನ್ ಫಾರಿನ್ ತರ ಇರುತ್ತೆ ಅನ್ಕೊಂಡೆ. ಇದಕ್ಕೆ ಟಿಕೆಟ್ ಕೊಡ್ತೀರಾ? ಎಷ್ಟಕ್ಕೆ ಹೋಗುತ್ತೆ? 25 lakhs. 25 ಲಕ್ಷನಾ? ಹೇ, ಇವತ್ತು ನ್ಯೂ ಇಯರ್ ಅಲ್ವಾ? ನಾನು ಮನೆಯವ್ರ ಜೊತೆ ದೇವಸ್ಥಾನಕ್ಕೆ ಹೋಗ್ಬೇಕು. ನಾನು ಹೊರಡ್ತೀನಿ, ಬಾಯ್. ನ್ಯೂ ಇಯರ್ ಅಲ್ವಾ? ನಮ್ಮನೇಲೂ ಪೂಜೆ ಇದೆ. ನೀನ್ ನನ್ಗೂ ಕರೆದಿದ್ದೆ, ಬಾಯ್ ಕಣೋ. ಲೇ, ಏ, ನಿಂತ್ಕೊಳ್ಳೆ. ಈಗ ಅಂಡಮಾನಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ರಿ? ಆದ್ರೆ ಇಲ್ವಲ್ಲ. ಹೋಗು, ಪೇಷಂಟ್ ಬಿಡಿ, ಅಟೆಂಡರ್ ಬಿಡಿ. ಯಾರು? ಬೇಗ ಬಾರು. ಅವ್ರಿಗೆ ಸೀರಿಯಸ್ ಆಗಿದೆ, ಸ್ವಲ್ಪ ಬೇಗ ಬನ್ನಿ. ಬಾಯ್. ಬಾಯ್. ಕಾವ್ಯ, ಅವನನ್ನು ಹಾಸ್ಪಿಟ್ಲಿಗೆ ಸೇರಿಸಿದೀವಿ, ಪ್ರಾಬ್ಲಮ್ ಸಾಲ್ವ್. ನೀನು ಸುಮ್ಮನೆ ಟೆನ್ಷನ್ ತಗೋಬೇಡ. ಐಲ್ ಬಿ ಬ್ಯಾಕ್ ಇನ್ 10 days. ಸೇಫ್ ಆಗಿರು. ಏನ್ ಮಾಡ್ತಿದ್ಯಾ ಇಲ್ಲಿ? ಎಲ್ಲಾನು ಕಂಡೀಷನ್ ಆಗಿದ್ಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ಮೇಡಮ್ ಅವರೇ. ಅಮ್ಮ, ಡರ್ಟಿ ಅಗ್ಲಿ ಗೂಸ್. ಮಿಕ್ಕೋರೆಲ್ಲ ಎಲ್ಲಿ? ನೀವು 10 ದಿನ ಆದ್ಮೇಲೆ ತಾನೇ ಬರ್ತೀರಿ ಅಂತ ಹೇಳಿದ್ರಿ, ಅದಕ್ಕೆ ಎಲ್ರಿಗೂ ಲೀವ್ ಕೊಟ್ಟು ಕಳಿಸ್ಬಿಟ್ಟೆ ಮೇಡಮ್. ನನಗೆ ಹೇಳಿ ಕಳಿಸ್ಬೋದಿತ್ತಲ್ಲ. ನೀವು ಹೇಳ್ಬಿಟ್ಟು ಬರ್ಬೋದಾಗಿತ್ತಲ್ಲ. ಇಡಿಯಟ್. ಥ್ಯಾಂಕ್ ಯು. ಕುಕಿಂಗ್ ಬರುತ್ತಾ? ಅಯ್ಯಯ್ಯೋ, ನಂದು ಅದೇ ತಾನೇ ಕೆಲಸ. ಚಿಕ್ಕ ವಯಸ್ಸಿಂದ ನಾನೇ ತಾನೇ ಅಡಿಗೆ ಮಾಡಿ ನಿಮ್ಮನ್ನು ಬೆಳೆಸಿದ್ದು. ಏನ್ ಮೇಡಮ್? ಓಕೆ. ಹಲೋ, ಇಸ್ ಇಟ್ ಫೋರ್ಟೀಸ್ ಹಾಸ್ಪಿಟಲ್? ಎಸ್. ಇವತ್ತು ಬೆಳಿಗ್ಗೆ ತಲೆಗೇಟಾಗಿರೋ ಒಬ್ಬ ಪೇಷಂಟ್ ನ ಅಡ್ಮಿಟ್ ಮಾಡಿದ್ವಿ. ಐ ಜಸ್ಟ್ ವಾಂಟ್ ಟು ನೋ. ಏನ್ ಮೇಡಮ್, ನೀವೇನ ಅವ್ರ ಅಟೆಂಡರ್? ಯಾ. ಸುಮ್ನೆ ಅಡ್ಮಿಟ್ ಮಾಡ್ಬಿಟ್ಟು ಹೋಗ್ಬಿಟ್ರೆ ಅವ್ರ ಎಕ್ಸ್ಪೆನ್ಸಸ್ ನ ಯಾರು ನೋಡ್ಕೋತಾರೆ? ಅವ್ರು ಎಷ್ಟು ಸೀರಿಯಸ್ ಆಗಿದ್ದಾರೆ ಅಂತ ಗೊತ್ತಾ? ಬೇಗ ಬನ್ನಿ. ಹಲೋ ಹಲೋ ಹಲೋ. Hey,
ಅವ್ರಿಗೆ ಗೊತ್ತಿಲ್ಲ. ಅವ್ರ ಹತ್ರ ಹೋದ್ರೆ ಅವ್ರು ಹೊಡೆದು ಬಿಡ್ತಾರೆ. ಪಾಂಡಿಯನ್, ಏನಾಯ್ತು ನಿಮ್ಗೆ? ಒಳಗಿಂದ ಆಂಬ್ಯುಲೆನ್ಸ್ ಎಲ್ಲ ಹೋಗ್ತದೆ. ನೀವು ಹಾಸ್ಪಿಟ್ಲಿಗೆ ಒಬ್ಬನ್ ಕರ್ಕೊಂಡೋಗಿ ಸೇರಿಸಿದ್ರಾ? ಅವನಲ್ಲಿ ಏನೋ ತರಲೆ ಮಾಡಿದಾನೆ. ಮೂರ್ಛೆ ಹೋಗೋ ಇಂಜೆಕ್ಷನ್ ಕೊಟ್ಟು ತಗೊಂಡ್ಬಂದು ಇಲ್ಲ ಹಾಕ್ಬಿಟ್ಟಿದ್ದಾರೆ. ನಮ್ಮನೆಗ ಮತ್ತೆ ನಮ್ಮ ಮನೆಯಿಂದ ಒಬ್ಬ ಲೇಡಿ ಹಾಸ್ಪಿಟ್ಲಿಗೆ ಫೋನ್ ಮಾಡಿ ಅವನು ಹೆಂಗಿದಾನೆ ಅಂತ ಕೇಳಿದಾಳೆ. ನಮ್ಮ ಮನೇಲಿರೋ ಒಬ್ಬ ಲೇಡಿ ಅಂದ್ರೆ ಅದು ನೀವೇ. ನನಗೆ ಲೇಡೀಸ್ ವಾಯ್ಸ್ ಬರಲ್ಲ, ಹಾಗಾಗಿ ನಾನು ಮಾಡಿಲ್ಲ. ನೀವೇ ಫೋನ್ ಮಾಡಿರ್ಬೇಕು, ಕರೆಕ್ಟಾ? ಅದಕ್ಕೆ ನಾನು ನನ್ನ ಗ್ರೇಟ್ ತಲಾನ ಉಪಯೋಗಿಸಿ ನಮ್ಮ ಮೇಡಮ್ ಏನಪ್ಪ ಫೋನ್ ಮಾಡಿದ್ದು, ಇಮಿಡಿಯೇಟ್ ಆಗಿ ಅವನ್ನ ಕರ್ಕೊಂಡು ಬಾ ಅಂತ ಹೇಳಿ ಏನು ಪೆಂಡಿಂಗ್ ಇಲ್ಲ ಸೆಟ್ಲ್ ಮಾಡಿ ಕಳಿಸ್ಬಿಟ್ಟೆ. ಇಡಿಯಟ್ ಫೂಲ. ಏನಮ್ಮ ಸಂತೋಷ ಪಡ್ತೀರಾ ಅಂದ್ರೆ ಸಗಣಿ ಕಲ್ಸಿ ಹೊಡಿತಾ ಇದ್ದೀರಾ? ಸಸ್ಪೆಂಡ್ ಮಾಡ್ತೀನಿ. ಸಸ್ಪೆಂಡ್ 35 ಇಯರ್ ಸರ್ವಿಸ್. ಎಲ್ಲವನು ರೂಮಲ್ಲಿ. ನಿನ್ ರೂಮಲ್ಲ? ಹೌದು. ಅವ್ನ್ ಯಾರು ಅಂತ ಗೊತ್ತಾ? ಯಾರು? ಎತ್ರ ಏನಾಗುತ್ತೆ ಅಂತ ಗೊತ್ತಾ? ಏನಾಗುತ್ತೆ? ಕಾಡ್ ಮನುಷ್ಯ. ಕಣ್ಬಿಟ್ರೆ ಕಾಡ್ ಮೃಗದ ಹಾಗೆ ನಡ್ಕೋತಾನೆ. ಒಂದ್ 4 ಜನರನ್ನ ಕರ್ಸಿ ಇವನನ್ನ ಕರ್ಕೊಂಡು ಹೋಗಿ ಎಲ್ಲಾದ್ರೂ ಬಿಟ್ಬಿಟ್ಟು ಬಂದ್ಬಿಡು. ನಿಮ್ ಮನೇಲಿ ಅಡಿಗೆ ಮಾಡುವಾಗ ಹುಣ್ಸೆನ್ ಕಲಿಸ್ತಿದೆ ಅಂತ ನನ್ನ ಸಾಮಾನ್ಯ ಅನ್ಕೊಂಡ್ಬಿಟ್ರ? ನನ್ನ ಶಾರ್ಟ್ ನೇಮ್ ಮಾತ್ರ ಪಾಂಡೆ, ಫುಲ್ ನೇಮ್ ಹುಲಿ ಪಾಂಡೆ. ಚಿಕ್ಕ ವಯಸ್ಸಲ್ಲಿ ಎಷ್ಟೋ ಹುಲಿಗಳನ್ನ ಹಿಡಿದು ಅದ್ರ ಹಲ್ಲನ್ನ ಕಿತ್ತಿ ಹಾರ ಮಾಡ್ಕೊಂಡು ಹಾಕೊಂಡಿದ್ದವ್ ನಾನು. ಮರ್ತು ಬಿಡಬೇಡಿ. ನನಗೆ ಹೇಗೆ ಗೊತ್ತಾಗ್ಬೇಕು? ಇವಾಗ ಗೊತ್ತಾಯ್ತು ತಾನೆ, ಇನ್ಮೇಲೆ ಮರಿಬೇಡಿ. ಒಬ್ಬ ಮಹಾವೀರನ ನೆರಳಲ್ಲಿದ್ದೀನಿ ಅಂತ ನೀವು ಅನ್ಕೊಂಡು ಮೈಂಡ್ ನ ಕೂಲ್ ಆಗಿ ಇಟ್ಕೊಂಡು ಹೋಗಿ ಮಲ್ಕೊಳ್ಳಿ. ಹೋಗಿ ಮೇಡಮ್. ಹಲೋ ಹಲೋ. ಏ ಪ್ರೀತಿ, ಏನಾಯ್ತು ಗೊತ್ತಾ? ಆ ಕಾರ್ಡ್ ಮನುಷ್ಯ ಹಾಸ್ಪಿಟಲ್. ಕಾವ್ಯ, ನಾನ್ ಮನೇಲಿದ್ದೀನಿ. ನೆಟ್ವರ್ಕ್ ಇಲ್ಲ. ಪ್ರೀತಿ, ಹಲೋ ಹಲೋ. ಪ್ರೀತಿ. ಕಾವ್ಯ, ನಾನು ಮಲ್ಗಿದ್ದೀನಿ ಕಾವ್ಯ. ನಾಳೆ ಮಾತಾಡೋಣ. ಬಾಯ್ 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 ಬಾಯ್. ಮೇಡಮ್ ಅವರೇ, ಮೇಡಮ್ ಅವರೇ, ಮೇಡಮ್ ಅವರೇ, ಮೇಡಮ್ ಅವರೇ, ಮೇಡಮ್ ಅವರೇ, ಏನಾಯ್ತು? ಬೇಗ ಬನ್ನಿ. ಹೇಳು. ಬನ್ನಿ, ಬೇಗ ಬನ್ನಿ. ಬಾಗಿಲು ಹಾಕೇ ಇದೆಯಲ್ಲ, ಮತ್ತ್ಯಾಕೆ ಟೆನ್ಷನು? ಬಾಗ್ಲೇನು ಹಾಕೇ ಇದೆ, ಅದ್ರ ಗೋಡೆ ಓಪನ್ ಆಗ್ಬಿಟ್ಟಿದ್ದಲ್ಲ. ಎಲ್ಲಕ್ಕೆ ಹೋದ? ಯಾವನು ಗೊತ್ತು? ಎಲ್ಲಾಗೋದ್ನ ಇವನು. ಎಲ್ಲಕ್ಕೆ ಹೋಗಿರ್ತಾನೆ? ಯಾವನು ಗೊತ್ತು? ಒಂದು ವೇಳೆ ನನ್ನ ಶಕ್ತಿ ಏನು ಅಂತ ತಿಳ್ಕೊಂಡು ಓಡೋಗ್ಬಿಟ್ನಾ? ಹುಲಿ ಪಾಂಡೆ ಅಟ್ಯಾಕ್! ಇಲ್ಲೇ ಇದ್ದಾನೆ ನೋಡು. ಕಾಪಾಡು. ಕಮಾನ್ ಹುಲಿ ಪಾಂಡೆ, ಕಮಾನ್ ಹುಲಿ ಪಾಂಡೆ, ಕಮಾನ್ ಎತ್ಕೊಳ್ಳಿ. ಎತ್ಕೋ ವಿಕ್ಕಿ. ನಿಮ್ಗೆ ಕಿವಿ ಕೇಳಿಸ್ತಾ ಇಲ್ಲ? ಸ್ವಲ್ಪ ಭಯ ನನಗೆ. ಏನ್ ಪಾಂಡ್ಯನ್, ಹುಲಿ ಹಲ್ಕಿತ್ತೆ ಅದು ಇದು ಒಂದೇ. ಈಗ ಒಬ್ಬ ಮನುಷ್ಯನ್ಗೆ ಹೆದ್ರು ಹೊಡ್ತಿದ್ಯಾ? ಹೌದು, ಇಲ್ಲಂದವ್ರು ಯಾರು ಹಂಗಂತ ಹಸ್ತನ್ ಬಾಯಿ ಬೀಳ್ತಾರ? ನೋಡ ಹೆಂಗಿದ್ದಾನೆ. ನೀನೇನಮ್ಮ ಜೋಕ್ ಮಾಡ್ಕೊಂಡು ಸ್ವಲ್ಪ ಸೀರಿಯಸ್ ಆಗಿರೋಣ. ಅದು ಫೋನ್ ಕಣ. ನನ್ನ ಐಫೋನ್. ಏನ್ ಹಂಗ್ ನೋಡ್ತೀಯ? ನಿನ್ ಗಂಡ್ಸಾದ್ರೆ ಆಚೆ ಹೋಗೋ. ನೀನು ಹೋಗಲ್ಲ, ನಾನೇ ಹೋಗ್ತೀನಿ. ಪಾಂಡ್ಯನ್, ಬಾಗ್ಲು ಹಾಕಿದ್ದೀವಿ ತಾನೆ, ನೀವೇನು ಯೋಚನೆ ಮಾಡಬೇಡಿ. ನನಗೆ ಅವನ ನೋಡೋಕೆ ಭಯ ಆಗ್ತಿದೆ. ಏನಾದ್ರೂ ಹೇಳಿ ಹೊರಗೆ ಕಳ್ಸು. ಮೇಡಮ್ ಅವರೇ, ಇದು ನನ್ನ ಕೆಲಸ, ಅದು ನನ್ನ ಕೆಲಸ ಅಲ್ಲ. ನಾನು ಡ್ಯೂಟಿಲಿ ಇದ್ದಾಗ ಯಾರು ಏನು ಹೇಳಿದ್ರು ನನ್ನ ಕಿವಿಗೆ ಬೀಳಲ್ಲ. ಪಾಂಡ್ಯನ್, ವರ್ಕ್ ಇಸ್ ವರ್ಷಿಪ್. ಇವನು
ಸಾಂಬಾರ್ಗಿದ್ದ ತರಕಾರಿನೆಲ್ಲ ಕ್ಲೀನ್ ಕಷ್ಟಪ್ಪ ಮಾಡೋದಲ್ಲ ಸಾಂಬಾರಿಗೆ ತರಕಾರಿ ಏನಪ್ಪ ಮಾಡೋದು ಬಂದಾರಿಲ್ಲ ವಾಪಸ್ ಹೋಗೋ ಗೊತ್ತಾಗಲ್ವಾ ಹೋಗ್ಬೋದಾಗಿತ್ತಲ್ವಾ ಸರ್ ಏನ್ ಹುಡುಕ್ತಾವ್ರೆ ಲಾಡ್ ಆಗ್ಬಿಟ್ಟ ಗೊತ್ತನ್ ಮಗ ಚೂರು ಬಿಡ್ದಂಗೆ ನೆಕ್ಕೊಂಬಿಟ್ಟವನು ಇವನ್ ದೆಸೆಯಿಂದ ನನಗೆ ಊಟ ಇಲ್ಲ ಪಾಂಡ್ಯನ್ ಏನಮ್ಮ ಹೊಟ್ಟೆ ನೋವ್ತಿದೆ ಮೆಡಿಸಿನ್ ಇದೆಯಾ ಆ ನೋವಿನ ಹೆಸರು ಹಸಿವು ಅದಕ್ಕೆ ಮೆಡಿಸನ್ ಊಟ ಜೀವನದಲ್ಲಿ ಅದರ ಅನುಭವ ನಿಮ್ಗೆ ಆಗಿದ್ರೆ ತಾನೆ ಈಗ ಗೊತ್ತಾಯ್ತಾ ಊಟದ ಮಹಿಮೆ ಒಬ್ಳು ಊಟ ಮಾಡೋದಕ್ಕೆ 77 ವೆರೈಟಿ ಮಾಡ್ಬೇಕು ಎಷ್ಟೋ ಜನ ಹೊಟ್ಟೆಗಿಂತ ಸಾಯ್ತಾ ಇದಾರೆ ಮೇಡಮ್ ಅವರೇ ಇರೋದಿಷ್ಟೇ ಅವನು ತೋರಿಸ್ಬಿಡ್ಬೇಡಿ ಆಮೇಲೆ ಇದನ್ನ ಅವ್ನು ಬಡದು ಬಾಗಿ ಹಾಕೊಂಡ್ಬಿಡ್ತಾನೆ ನನಗೆ ಹಸುವಾಗ್ತಿದೆ ಬಂದ್ರೆ ಬರ್ಲಿ ಅಯ್ಯೋ ನೋಡ್ತಾವನಲ್ಲ ಕಾಡು ಮನುಷ್ಯಕ್ಕೆ ಗೂಬೆ ಕಣ್ಣು ನಾನು ಕಂಡಿಡ್ದು ಬಿಟ್ಟೆಮ್ಮ ಇವನು ಗ್ಯಾರಂಟಿ ಮನುಷ್ಯ ಅಲ್ವೇ ಅಲ್ಲ ಮನುಷ್ಯ ಆಗಿದ್ದಿದ್ರೆ ಇದನ್ನ ನೋಡ್ಕೊಂಡು ನೀನು ಸುಮ್ಮನೆ ಕೂತ್ಕೋತಾ ಇರಲಿಲ್ಲ ಇದು ನನ್ನ ಬ್ರ್ಯಾಂಡ್ ಅಲ್ಲ ಬಿಡಿ ಸಿಂಹ ಮನೇಲಿ ಜಾತ್ ಹುಡುಕ್ತಾವನಮ್ಮ ಬಂದಿಟ್ಕೊಳ್ಳೋದು ಹೇಬಿಕಿ ಹುಬಿಕಿ ಸುಲಿಕಿ ನಾಲಿಕಿ ಸಾರಿಕಿ ಕುಲಿಕಿ ಹೋ ನಾರಿಕಿ ಮುರಿಕಿ ತುರಿಕಿ ಮುರಿಕಿ ಸಿರಿಕಿ ಕಿರಿಕಿ ಯೋ ಅವ್ರು ಎಷ್ಟು ಜನ ಇದ್ರು? ಒಂದು 5 ಜನ ಇದ್ರು ಸರ್. ಅವ್ರ ಡೀಟೇಲ್ಸ್ ಏನಾದ್ರು? ಅವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ ಸರ್. ಇಲ್ಲೆಲ್ಲ ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ, ಚೆನ್ನೈಗೋ ಕಲ್ಕಟ್ಟೆಗೋ ಕರ್ಕೊಂಡೋಗಿ ಅಂತ ಹೇಳಿದೆ, ಅಷ್ಟೇ ಸರ್ ಹೇಳಿದ್ದು. ಕರ್ಮ ಕರ್ಮ. ಲೈಟ್ ಹಾಕಿದ್ರೆ ಯಾಕೋ ಬೆಳಕೋದ್ಯಾ? ಬೆಳಕಲ್ಲಿ ಇರೋನೇ ಕಣ ಮನುಷ್ಯ. ನಿನ್ನ ಮರದ ಮನೆ ಹತ್ರ ಬಂದು ನಾನು ಡಿಸ್ಟರ್ಬ್ ಮಾಡಿದ್ನಾ? ನಮ್ಮನೆ ಹತ್ರ ಯಾಕೋ ಎಗರ್ತಾ ಇದ್ಯಾ? ಅದು ಹೆಂಗ್ ಬರ್ತೀಯ ಅಂತ ನಾನು ನೋಡ್ಬಿಡ್ತೀನಿ ಕಣ. ಕೋಳಿ ಕೂಗ್ಬಿಡ್ತು. Animal training can administer
ಅವ್ನು ತಿಂದು ಮಿಕ್ಸಿದ್ರಲ್ಲಿ ಇಷ್ಟು ಮಾಡಿದ್ದೀನಿ. ಇದನ್ನು ಎತ್ಕೊಂಡು ಹೋಗ್ಬಿಟ್ಟು ಹುಷಾರು. ಪಾಂಡ್ಯನ್, ನೀನ್ ಅಲ್ಲಿ ಹೋಗಿರು. ನಾನು ಹೇಳ್ದಾಗ ಬಾಗಿಲು ಓಪನ್ ಮಾಡು. ನೀವು ಹೇಳುತ್ತಾನೆ ಕೇಳ್ತಾ ಇದ್ದೀನಿ. ನನ್ನ ಮಾತಲ್ಲಿ ನಡೆಯುತ್ತೆ. ಈ ಪರೀಕ್ಷೆ ಎಲ್ಲ ಬೇಕಾ? ರೆಡಿ? No. 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 Up. Get up. Go. Go. You go. ಇಷ್ಟನ ಮ್ಯಾಟ್ರ್. ಈಗ ನಿನ್ನ ಆಟ ಆಡ್ತೀನಿ ಕಣ. ಇದು ಗೊತ್ತಿಲ್ಲ ಎದ್ರಕೊಂಬಿಟ್ನಲ್ಲ ನಾನು. Go. ಕಟ್ಟಿ ಕೊಡ ಮೇಲೆ. ಐ ಕೂತ್ಕೊಳ್ಳ. Stop it. Give. Kodu. Relax. Huh? Relax. Relax. Okay. Okay. Good. Relax. Go. Hogu. 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 Your phone was out of reach. ನೀನು ಯಾಕೆ ಕಾಲ್ ಮಾಡಲಿಲ್ಲ? ಇಟ್ಸ್ ಅ ಲಾಂಗ್ ಸ್ಟೋರಿ. ಹೇಳ್ತೀನಿ. ಏನು ಕಾರ್ಡ್ ಮನ್ಷಂದ? ಅವನಿನ್ನೂ ಹಾಸ್ಪಿಟ್ಲಲ್ಲೇ ಇದ್ದಾನ ಸತ್ತೋದ್ನ? ಮತ್ತೆಲ್ಲಿ? ವಾಸಿ. ವಾಸಿ. ಸೆಕ್ಯೂರಿಟಿ. ಕಾವ್ಯ, ಇವನೇನ್ ಮಾಡ್ತೀಯ ಇಲ್ಲಿ? ಎಲ್ಲ ಮಾಡ್ತಾನೆ ಸರ್. ಎಗರ್ತಾನೆ, ಬೀಳ್ತಾನೆ, ಒಂದೊಂದ್ಸರ್ತಿ ಹಾರ್ತಾನೆ. ಈ ಮನೇನೆ ಝೂಮ್ ಆಗ್ಬಿಟ್ಟವನೆ. ಮೇಡಮ್ ಇವನಿಗೆ ಟ್ರೈನರು. ನಮ್ಮ ಊರಿಗೆ ಏನಾದ್ರು ಕರ್ಕೊಂಡೋಗಿ ಕಿಂಗ್ ಕಾಂಗ್ ಅನ್ಬಿಟ್ರೆ ಭಯಂಕರ ದುಡ್ಡು ಮಾಡ್ಬೋದು ಸರ್. ನೋ, ಹಿಸ್ ವೆರಿ ಸ್ವೀಟ್. ನಂಗೆ ತುಂಬಾ ಹೆಲ್ಪ್ ಮಾಡ್ತಾನೆ. ಅದಕ್ಕೆ ಇಲ್ಲಿ ಇರ್ಲಿ ಅಂತ ಅನ್ಕೊಂಡೆ. ಕಮ್ ಲೆಟ್ಸ್ ಗೋ ಟು ಆಫೀಸ್. ಯಾ. ನೆಕ್ಸ್ಟ್ ಏನ್ ಮಾಡ್ತಾನೋ ಗೊತ್ತಿಲ್ವೇ. ಬಾ. ಇವನು ಯಾಕೆ ಕರೀತಿದೀಯಾ? ಬಾ. Let him come. ವೇಗಸ್ ಸೂಪರ್ ಪ್ಲೇಸ್ ಗೊತ್ತಾ? ವಿ ಶುಡ್ ಪ್ಲಾನ್ ಫಾರ್ ಅ ಟ್ರಿಪ್. ಸನ್ ರೂಫ್ ಯಾಕೆ ಓಪನ್ ಮಾಡಿದೆ? ಓಪನ್ ಮಾಡದೇ ಇದ್ರೆ ಅವ್ನು ಒಡೆದು ಹಾಕ್ತಿದ್ದ. ಹಲೋ. ಹಲೋ, ಯಾರು ಕಾವ್ಯನಾ? ಹಲೋ. ಎಸ್ ಅಮ್ಮ, ನಾನು ನಿನ್ನ ಚಿಕ್ಕಪ್ಪ ಗಣೇಶ ಮಾತಾಡ್ತಿದ್ದೀನಮ್ಮ. ನಾನು ನಿನ್ನ ನೋಡೋದಕ್ಕೆ ಅಂತ ಎಷ್ಟೋ ಸಲ ಆಫೀಸಿಗೆ ಬಂದೆ, ಒಳಗಡೆ ಬಿಡ್ಲಿಲ್ಲಮ್ಮ. ನಾನು ಎಷ್ಟೋ ಸಲ ಕೇಳ್ಕೊಂಡಮ್ಮ, ಆದ್ರೂ ನನ್ನ ಒಳಗಡೆ ಬಿಡ್ಲಿಲ್ಲಮ್ಮ. ಅಪ್ಪ ನಿನಗೆ ಬರಬೇಡ ಅಂತ ಹೇಳಿದಾರ್ತಾನೆ. ನಾನು ಒಂದೇ ಒಂದ್ಸಲ ಕಾವ್ಯನ ಹತ್ರ ಮಾತಾಡ್ಬೇಕು. ಇನ್ನೊಂದ್ಸತಿ ಫೋನ್ ಮಾಡಿ ನೋಡ್ಬೇಕು, ಮಾತಾಡ್ಬೇಕು ಅಂತ ಹೇಳಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ. ಒಂದೇ ಒಂದ್ಸಲ. ಹಲೋ. ಅಪ್ಪನ ತಮ್ಮನ? ಬರೀ ನಿಮ್ಮಪ್ಪನ ತಮ್ಮ ಮಾತ್ರ ಅಲ್ಲ, ಆಸ್ತಿಗೋಸ್ಕರ ನಿಮ್ಮಪ್ಪನ ಕೊಂದವನವನು. ಆ ಕೇಸ್ ಇನ್ನೂ ನಡೀತಾ ಇದೆ. ಈಗ ಆಸ್ತಿ ಅಂತ ನಿನ್ನ ಹತ್ರ ಬರ್ತಿದ್ದಾನೆ. ಗುಡ್ ಮಾರ್ನಿಂಗ್. ಹೇ, ಹೂ ಇಸ್ ಹಿ? ಐ ಡೋಂಟ್ ನೋ. ಯಾರು ಬ್ರೋ ಇದು? ಏಯ್, ಇಲ್ಲೇ ನಿಂತ್ಕೋ. ನಾನು ನಿನ್ನ ಲವ್ ಮಾಡಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಿನ್ನ ಮದುವೆ ಆಗಿ ನಾನ್ ತುಂಬಾ ದೊಡ್ಡ ತಪ್ಪು ಮಾಡಿದೆ. ನಿನ್ನ ಹಾಗೆ ಲವ್ ಮಾಡಿ ಬಿಟ್ಬಿಡ್ಬೇಕಾಗಿತ್ತು. ಹಾ, ಬಿಟ್ಬಿಡ್ತಿದ್ದೆ. ಆ ಥರ ಫ್ಯಾಮಿಲಿ ತಾನೆ ನಿಮ್ದು? ಏಯ್, ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಎಲ್ಲಿ ಉದುರಿಸು ನೋಡೋಣ. ಈ ಬರೀ ಫೋನಲ್ಲಿ ಅಷ್ಟೇ ನಿಂದೆಲ್ಲ. ಏಯ್, ಓವರ್ ಆಗಿ ಮಾತಾಡ್ತಾ ಇದೀಯಾ? ಏಯ್,
ಕಟ್ ಮಾಡ್ಬೇಕು ಅಂದ್ರೆ ಮಾಡು. ವಾಟ್? ಸುಮ್ಮನೆ Hello? ಪಕ್ಕದಲ್ಲಿ ಯಾರೋ ಇದ್ದಾರೆ ಅಂತ Excuse me. ಓವರ್ ಆಕ್ಟಿಂಗ್ ಮಾಡ್ಬೇಡ. ಯಾರು ನೀವು? ಹಲೋ, ವಾಟ್ ಯು ವಾಂಟ್? ಹಲೋ ಹಲೋ, ಯಾರು ಯಾರು ನೀವು? ಕರೀತಾ ಇದ್ದಾರೆ ನಿಮ್ಮನ್ನ? ಯಾರೇ? ಹಲೋ ಸರ್, ಸರ್, ಸರ್. People Zulu, Simba Sambala, Simba go. Hey, people Zulu, Simba Sambala, Simba go. Hey, people Zulu, Sambala go. ವಾಸಿ ಎಲ್ಲಕ್ಕೆ ಹೋಗಿದ್ದೆ? ಇವತ್ತು ಆಫೀಸಲ್ಲಿ ಸ್ಯಾಲ್ರಿ ಡೇ. ನೀನು 15 ಡೇಸ್ ಕೆಲಸ ಮಾಡಿದ್ಯಲ್ಲ, ತಗೋ ನಿನ್ ಸಂಬಳ. ಟೇಕ್ ಇಟ್. ಹೇ ಕಾವ್ಯ, ತಗೋ ಮನಿ ಮನಿ ಹಾ ಮನಿ. ಮನೆ ಹಾ ಮನೆ. ಮೇಡಮ್, ಹಾ ಇವ್ರ ಆಫೀಸಿಗೆ ಡೈಲಿ ಬರ್ತಾರಾ? ಯಾಕೆ? ಅದು ಇವ್ರು ಒಳಗೆ ಬರ್ತಿದ್ದಂಗೆ ತುಂಬಾ ಗಲಾಟೆ, ನೋಡೋದಕ್ಕೆ ಒಂಥರ ಇದ್ದಾರೆ, ಎಲ್ಲರೂ ಭಯ ಪಡ್ತಾ ಇದ್ದಾರೆ. ಡೈಲಿ ಬಂದ್ರೆ ಎಲ್ಲಿ ಕೂರ್ಸೋದು ಮೇಡಮ್? ನಿಮ್ ಕ್ಯಾಬಿನ್ ಅಲ್ಲಿ. ಕರಡಿ ನೋಡಕ್ ಚೆನ್ನಾಗೇ ಇರುತ್ತೆ, ಅದು ಕಾಡಲ್ಲಿದ್ರೆ ಓಕೆ. ಚೆನ್ನಾಗಿದೆಯಲ್ಲ ಅಂತ ಮನೆ ಕರ್ಕೊಂಡ್ಬರಕ್ಕಾಗತ್ತಾ? ನೀನೇನ್ ಹೇಳ್ಬೇಕು ಅಂತಿದ್ಯಾ? ಗವರ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೊತ್ತಾ? ಫೈರ್ ಫೈರ್, ಓಡಿ ಬೇಗ. ಏನಾಯ್ತು? ಕೆಳಗೋಕಲಿ. ಅಯ್ಯೋ ಮೇಡಮ್, ಏನ್ ಮಾಡ್ತಾ ಇದ್ದಾನೆ ನೋಡಿ ಮೇಡಮ್, ಎಲ್ಲಾನು ಸುಡ್ತಾ ಇದ್ದಾನೆ ಮೇಡಮ್. ಚಳಿ ಅಂತ ಬೆಂಕಿ ಹಾಕಿದ್ದಾನೆ ಮೇಡಮ್. ಒಳಗೋಗಿ AC ಆಫ್ ಮಾಡೋಣ ಅಂದ್ರೆ ಬಿಡ್ತಿಲ್ಲ ಮೇಡಮ್. ಆಚೆ ಬಾರೋ, ಕೆಳಗಾಕೋ ಅದನ್ನ. ಏಯ್, ದುಡ್ಡು ಅದು, ದುಡ್ಡಿನ ಬೆಲೆನೇ ಗೊತ್ತಿಲ್ಲ ಇವನ್ಗೆ. ಇವನು ಇಲ್ಲಿ ಕರ್ಕೊಂಡ್ ಬಂದಿದ್ಯಲ್ಲ ನೀನು. ಹೌದು ಮೇಡಮ್, ಇವನು ಇಲ್ಲಿರೋದು ಬೇಡ ಮೇಡಮ್. ಕ್ಯಾಶ್ ತಗೊಳ್ಳೋ ತರ ಕ್ಯಾಶ್ ವೋಚರ್ ಹಾಕಿ ಉಂಗ್ರಿಗೆ ಟಿಕೆಟ್ ಕೊಟ್ಟಿದ್ದೀರಾ? ಕಾಸಿಲ್ಲ ಅಂತ ಹೇಳಿದ್ರು ಸರ್. ಅದಕ್ಕೆ ಒಡವೆ ಅಂಗಡಿ ನಡೆಸ್ತಿದ್ದೀರಾ? ಏನ್ ಕೇಸ್ ಅಂತ ಗೊತ್ತಾ ಅದು? ಸರ್, ಇನ್ನೇನು ನಾನು ರಿಟೈರ್ಡ್ ಆಗ್ತಿದ್ದೀನಿ ಸರ್. ಕೇಸೆಲ್ಲ ಹಾಕ್ಬೇಡಿ ಸರ್. ಯಾವ್ರಿಗೆ ಹೋದ್ರು? ಚೆನ್ನೈ ಸರ್. ಎಕ್ಸ್ಕ್ಯೂಸ್ ಮೀ, ಹೀಸ್ ವಿತ್ ಮೀ. ಕಮ್ ವಾಸಿ. ಇವನು ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ? ವಾಟ್? ನಥಿಂಗ್. ವಾಸಿ ಸಿಂಗ್ ಬಂದಿದ್ದಾನೆ ನೋಡು. Oh yeah. What is this? Fashion? ನೋಡಿ, ನಿಮ್ಗಿಂತ ಶಾರ್ಟ್ ಡ್ರೆಸ್ ಹಾಕಿದ್ದಾನೆ. ಏ ವಾಟ್ ಯಾ? ಓಕೆ ಓಕೆ. ಚಳಿನಾ? ಇವ್ನು ಕಾಡ್ ಮನ್ಸಿನ ತರ ಹಾರೋದನ್ನೆಲ್ಲ ನೋಡ್ತೀಯಾ? ಹೇ, ಜಂಪ್, ಹಾರೋ, ಜಂಪ್. ಏನ್ ಗುರಾಯಿಸ್ತೀಯಾ? ಈಗ ಬೀಳಕ್ ಹೋದೆ. ಜಂಪ್. Vicky, stop it. Is this how you treat people? Don't you have sense? ಕಾವ್ಯ, What's wrong with her? I'm leaving. ಕಾವ್ಯ, ಇದೆಲ್ಲ ನಿನಗೆ ಬೇಕಾಗಿತ್ತೇನೋ ಪಾಂಡೆ? ವಾಸೇ ಆಗಲ್ಲ ಅಂತಾನೆ. ಬಾ. ಇನ್ಮೇಲೆ ಇಲ್ಲೇ ಇರ್ಬೇಕು. ವಾಸಿ, ಇದೇ ಲೈಟು, ಓಹೋ ಅದೇ ಫ್ಯಾನು, ಏಹೇ ಅದೇ AC. ವಾಸಿ, ಏನ್ ಮಾಡ್ತಿದ್ಯಾ? AC ಇದೆ. ತೆಗೀಲಿ ಬಿಡಮ್ಮ, ಇವನೇ ನಮ್ಮ ತರನ ಗಾಳಿನ ಕಾಸು ಕೊಟ್ಟು ತಗೊಳಕ್ಕೆ.
ದೊಡ್ಡ ಮನೆ ತಂದವ್ರ ತರ ಇದ್ದಾರೆ. ಈ ಫೋಟೋಸ್ನ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಕಳಿಸಿ ನೋಡಕ್ ಹೇಳ್ತೀನಿ. ಆಗ ಎಲ್ಲೇ ಇದ್ರೂ ಹಿಡಿಬೋದು. ಹಾಯ್ ವಿಕಿ. ಹಾಯ್. ಐ ಆಮ್ ಸೋ ಸಾರಿ ಕಾವ್ಯ, ನಾನು ಹಾಗೆ ನಡ್ಕೋಬಾರ್ದಾಗಿತ್ತು. ಇಟ್ಸ್ ಓಕೆ, ಜಸ್ಟ್ ರಿಲ್ಯಾಕ್ಸ್. ಹೇ, ನಾಳೆ ಅಪ್ಪ ಬರ್ತಿದ್ದಾರೆ. ಹೋಗಿದ್ ಕೆಲಸ ಮುಗೀತಂತ? ಮುಗಿದೆದ್ರು ಬಂದೇ ಬರ್ತಾರೆ. ನಿನ್ನ ಬರ್ಡೇ ಯಾವಾಗ ಮಿಸ್ ಮಾಡಿದ್ದಾರೆ? ಐ ನೋ. ದಿಸ್ ಇಯರ್ ಇಸ್ ಗೋನ್ ಬಿ ಸ್ಪೆಷಲ್. ಏನು? ಸರ್ಪ್ರೈಸ್. ಓಕೆ, ಲೆಟ್ಸ್ ಗೋ ಟು ಆಫೀಸ್. ಹಾ, ಸ್ವಲ್ಪ ವೇಟ್ ಮಾಡು, ಸ್ನಾನ ಮಾಡ್ಕೊಂಡು ಬರ್ತೀನಿ. ಯಾರ್ ಇಲ್ಲೇನ್ ಮಾಡ್ತಿದ್ಯಾ? ಸ್ವಲ್ಪನೂ ಡೀಸೆನ್ಸಿನೇ ಇಲ್ದೆ ಕಾಡ್ ಬುದ್ಧಿ ತೋರಿಸ್ಬಿಟ್ಟೆ ಅಲ್ಲ. ಇಂಥವ್ರು ನಮ್ಮ ಮನೆಗೆ ಕರ್ಕೊಂಡು ಬಂದು. ಗೆಟ್ ಔಟ್, ಹೊರಗೆ ಹೋಗು. ಗೋ. ಗೋ ಗೋ. ವಿಕಿ, ವಿಕಿ, ಆರ್ ಯು ಹಿಯರ್? ಅಮ್ಮ ಹೇಳಬಾರ್ದು ಅಂತಾನೆ ಇದ್ದೆ. ತಪ್ಪು ಮಾಡದಿರೋನ್ಗೆ ಶಿಕ್ಷೆ ಕೊಡಕ್ಕೆ ಹೊರಟಿದ್ದೀರಲ್ಲ, ಅವಾಗಲೇ ತೀರ್ಮಾನ ಮಾಡಿಬಿಟ್ಟೆ ನಿಮಗೆ ನಿಜ ಗೊತ್ತಾಗ್ಲೇಬೇಕು ಅಂತ. ಏಯ್, ಮರ್ಯಾದೆಯಿಂದ ಹೋಗ್ಬಿಡು. ಏಯ್, ನನಗೆ ಇರಿಟೇಟ್ ಮಾಡಬೇಡ. ಸೈಡ್ಗೆ ಹೋಗೋ. ಏಯ್, ಶಿಟ್. ಇಲ್ಲೇನ್ ಮಾಡ್ತಿದ್ಯಾ? ಸ್ವಲ್ಪನೂ ಡೀಸೆನ್ಸಿನೇ ಇಲ್ದೆ. ನೋಡಿದ್ರಮ್ಮ, ಕಾಡಲ್ಲಿರೋರೆಲ್ಲ ಮೃಗಗಳಾಗಿರಲ್ಲ, ನಾಡಲ್ಲಿರೋರೆಲ್ಲ ಮನುಷ್ಯರಾಗಿರಲ್ಲ. ಅಲ್ಲಿ ಲ್ಯಾಂಡ್ ವ್ಯಾಲ್ಯೂ ಎಲ್ಲ ತುಂಬಾ ಕಮ್ಮಿ ಆಗಿದೆ ಮೇಡಮ್. ದಿಸ್ ಇಸ್ ಟೂ ಮಚ್. ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಏನ್ ಲಿಮಿಟ್? ನೀನ್ ನನ್ನ ಮೆಂಟಲಿ ಟಾರ್ಚರ್ ಮಾಡ್ತಾ ಇರ್ತೀಯಾ? ನಾನು ಸಹಿಸ್ಕೊಂಡಿರ್ಬೇಕಾ? ಏಯ್, ನೀನೇ ನನ್ನ ಜೊತೆ ಇದೆಯಾ? ಹೋಗಿ ಒಂದು ತಿಂಗಳಾಯ್ತು ತಾನೆ. ನಾವು ದೂರ ಆಗಿದ್ದೀವಿ ಅನ್ನೋ ಕನ್ಸರ್ನ್ ಕೂಡ ನಿಂಗಿಲ್ಲ ಅಲ್ವಾ? ಹೌದು. ಇಲ್ಲ, ಲಿಸನ್, ಐ ಡೋಂಟ್ ವಾಂಟ್ ಟು ಟಾಕ್ ವಿತ್ ಯು. ಓಕೆ, ಇನ್ಮೇಲೆ ಡಿಸ್ಟರ್ಬ್ ಮಾಡಬೇಡ. ಕೋರ್ಟಲ್ಲಿ ನೋಡೋಣ. ಶಿಟ್. ಏಯ್, ಏನೋ ಆಯ್ತು, ಅಡ್ಜಸ್ಟ್ ಮಾಡ್ಕೊಳ್ಳೋ. ಇಲ್ಲ ಕಣ, ಇದ್ರ ಮೇಲೆ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ. ಬಿಟ್ಟಾಕೋ. ನೋ, ಐ ಕಾಂಟ್ ಟಾಲರೇಟ್ ದಿಸ್. ವಾಸಿ, ಅಲ್ಲೇನ್ ಮಾಡ್ತಿದ್ಯಾ? ಬಾ. ಇಟ್ಸ್ ನೈಸ್. It looks good. Perfect. Turn. ವಾಸಿ, Excuse me, sir. Hey, who are you? Excuse me, what do you want? Help! 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 ಏ ಏ ಏ ಏ ಮೈ ಫೋನ್. What are you doing? ಏ, ನನ್ನ ಕೈ ಬಿಡಿ. Hey, what's going on? ಏನ್ ಮಾಡ್ತಿದ್ಯಾ? ಯಾರಾದ್ರೂ ಹೆಲ್ಪ್ ಮಾಡಿ. ವಾಸಿ, ಪ್ಲೀಸ್. ವಾಸಿ. Hey, ಯಾರು ನೀನು? Hey, stop it. ಏ ವಾಸಿ, ನೀನು stop it. Help me. Please, somebody help me. Stop. Uliki suliki naliki saliki kuliki ho. Nariki muliki kuliki muliki siliki kiki yo. Hey, Sima Samba Simba go. Hey, Sima Samba Simba go. ಯಾರಾದ್ರೂ ಬೇಗ ಬನ್ನಿ. Security. ಬಿಡಲ್ಲ. Help me. Hey, Sima Samba Simba
ನೀನು ನಡರಸ್ತಲ್ಲಿ ಒಂದು ಹೆಣ್ಮಗು ಎತ್ಕೊಂಡು ಹೋಗ್ತಿದ್ಯಲ್ಲ, ನಡಿ ಹೊರಗೆ. ಪ್ಲೀಸ್ ಸರ್, ಏನಾಯ್ತು? ಇವನ್ ಯಾರು ಅಂತಾನೆ ಗೊತ್ತಿಲ್ಲ, ನಾನು ಎತ್ಕೊಂಡ್ ಬಂದ್ಬಿಟ್ಟ. ಇವನಿಗೆ ಏನು ಗೊತ್ತಾಗಲ್ಲ ಸರ್, ಯಾವತ್ತೂ ಹೀಗೆ ನಡ್ಕೊಂಡಿಲ್ಲ ಸರ್. ನನ್ನ ಸ್ಟಾಫೇ ಸರ್, ಸಾರಿ ಸರ್, ಪ್ಲೀಸ್. ಮೈ ವೈಫ್ ಮ್ಯಾಮ್, ಯು ಓಕೆ? ಐ ಆಮ್ ಸಾರಿ. ನಾನು ನಿನ್ನ ಹತ್ರ ಸಾರಿ ಕೇಳಬೇಕು ರಮ್ಯಾ. ನೀನು ಹೋದ್ಮೇಲೆ ನಾನು ನಿನ್ನ ಮೀಟ್ ಮಾಡಿ ಮಾತಾಡಿದ್ದಿದ್ರೆ ಸಮಸ್ಯೆ ಅಲ್ಲಿಗೆ ಸಾಲ್ವ್ ಆಗ್ತಿತ್ತು. ಫೋನಲ್ಲೇ ಮಾತಾಡಿದ್ದು ನನ್ನ ತಪ್ಪೆ. ಇಲ್ಲ, ತಪ್ಪೆಲ್ಲ ನಂದೆ. ನಾನು ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ಏನೇನೋ ಮಾತಾಡ್ಬಿಟ್ಟೆ. ಓಹ್, ಇವರೇನಾ ಇಬ್ರನ್ನು ಸೇರಿಸಿರೋ ದೊಡ್ಡ ಮನುಷ್ಯ? ದೂರದಲ್ಲಿರೋರ ಜೊತೆ ಮಾತಾಡಬೇಕು ಅಂತಾನೆ ಈ ಫೋನು ಇಂಟರ್ನೆಟ್ನೆಲ್ಲ ಕಂಡು ಹಿಡಿದಿದ್ದು. ಆದರೆ ಇಂಥದ್ದೆಲ್ಲ ಬಂದ್ಮೇಲೆನೆ ಪಕ್ಕದಲ್ಲಿರೋರೆಲ್ಲ ದೂರ ಆಗ್ಬಿಟ್ರು. ಇವ್ರ ಹತ್ರ ಫೋನ್ ಇಲ್ಲ ಅಂತ ಕಾಣುತ್ತೆ, ಅದಕ್ಕೆ ತಿಳ್ಕೊಂಡಿದ್ದಾರೆ. ನಂದೇ ತಪ್ಪು. ಇಲ್ಲ ರಮ್ಯಾ, ತಪ್ಪು ನಂದೆ. ಐ ಆಮ್ ರಿಯಲಿ ಸಾರಿ. ಗಣೇಶ ಮಾತಾಡ್ತಿದ್ದೀನಮ್ಮ. ನಾನು ನಿನ್ನ ನೋಡೋದಕ್ಕೆ ಅಂತ ಎಷ್ಟೋ ಸಲ ಆಫೀಸಿಗೆ ಬಂದ, ಒಳಗಡೆ ಬಿಡ್ಲಿಲ್ಲಮ್ಮ. ನಾನು ಎಷ್ಟೋ ಸಲ ಕೇಳ್ಕೊಂಡಮ್ಮ, ಆದ್ರೂ ನನ್ನ ಒಳಗಡೆ ಬಿಡ್ಲಿಲ್ಲಮ್ಮ. ಬಾ ಅಮ್ಮ. ಧನು ಯಾರು ಬಂದಿದ್ದಾರು? ಬಾ ಬಾ ಬಾ, ಕೂತ್ಕೋ. ನಮ್ಮಪ್ಪನ ಕೊಂದೋರು ನೀವೇನಾ? ನಿನಗೆ ಅವ್ರ ಅಪ್ಪ ಆಗೋಕ್ ಮುಂಚೆ ನನಗೆ ಅಣ್ಣ ಅಮ್ಮ. ಆಸ್ತಿ ಆಸೆಗೋಸ್ಕರ ನಾನೇ ಅವ್ರನ್ನ ಕೊಂದ್ಬಿಟ್ಟೆ ಅಂತ ಒಂದು ಆಕ್ಸಿಡೆಂಟ್ನ ಮರ್ಡರ್ ಅಂತ ಹೇಳ್ಬಿಟ್ರು. ನಮ್ಮ ಅಣ್ಣನ ಫ್ರೆಂಡು ರಾಜಶೇಖರ್ ಹೇಳಿದ್ರಲ್ಲಿ ತಪ್ಪಿಲ್ಲ. ಪರಿಸ್ಥಿತಿ ಹಾಗಿದೆ. ಹಣ ಸೇರಿದಾಗಲೇ ಸಮಸ್ಯೆನೂ ಹುಟ್ಕೊಳ್ಳೋದು, ಜೊತೆ ಸಂದೇಹನೂ ಹುಟ್ಕೊಳ್ಳುತ್ತೆ. ನನ್ನ ಅಣ್ಣ ನಿನ್ ಮೇಲೆ ಎಷ್ಟು ಕನಸು ಕಟ್ಕೊಂಡಿದ್ರು ಗೊತ್ತಾ? ನಿನ್ನನ್ನು ಹೇಗೆ ಬೆಳೆಸ್ಬೇಕು ಅಂತಿದ್ರು ಗೊತ್ತಾ? ಆದರೆ ಅದನ್ನ ನೋಡೋಂಥ ಭಾಗ್ಯನೂ ಅವ್ರಿಗಿಲ್ಲದೆ ಹೋಯ್ತು. ಅವ್ರ ಕನಸನ್ನ ನೆರವೇರಿಸೋದು ನನ್ನ ಕರ್ತವ್ಯನಮ್ಮ. ನಾನು ನಿನ್ನ ಜೊತೆ ಮಾತಾಡಕ್ ಬಂದಿದ್ದು, ನಿನ್ನನ್ನು ನೋಡಕ್ ಬಂದಿದ್ದೆಲ್ಲ ನಿನ್ನ ಹತ್ರ ಹಣ ಕೇಳೋಕ್ಕಾಗ್ಲಿ, ನಿನ್ನ ಹತ್ರ ಇರೋ ಆಸ್ತಿಲಿ ಭಾಗ ಕೇಳೋಕ್ಕೂ ಅಲ್ಲ. ದಿರಿಗೂ ನಿನ್ನವರೊಬ್ರು ಇದ್ದಾರೆ ಅಂತ ಹೇಳೋದಕ್ಕೋಸ್ಕರ ಬರ್ತಾ ಇದ್ದೆ. ನೀನು ಅನಾಥೆ ಅಲ್ಲಮ್ಮ. ಅಪ್ಪ ಇದ್ದಾನೆ, ಅಮ್ಮ ಇದ್ದಾಳೆ. ಹೇ, ಬನ್ನಿ ಇಲ್ಲಿ ಬನ್ನಿ. ಇಬ್ರು ತಂಗಿದಿರಿದ್ದಾರೆ. ನಮಗೆ ನೀನ್ ಬೇಕು, ನೀನ್ ಮಾತ್ರ ಬೇಕು. ಏಯ್ ಅಕ್ಕ ಕಣ್ರೋ. ಅಕ್ಕ, Doctor, 1 second. ಎಕ್ಸ್ರೇ. ಆ ಆಕ್ಸಿಡೆಂಟಲ್ಲಿ ಮೆಮರಿ ಲಾಸ್ ಕೇಸ್ ತಾನೆ. ಟ್ರೀಟ್ಮೆಂಟ್ ಕೊಟ್ಟು ಕ್ಯೂರ್ ಮಾಡೋ ಮೊದಲು ಅವನು ಯಾರು, ಅವನು ಎಲ್ಲಿಂದ ಬಂದಿದ್ದಾನೆ, ಪೊಲೀಸ್ ಎನ್ಕ್ವೈರಿ ಮಾಡಿ ಅವನ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಡ್ಬೇಕು. ಆವಾಗಲೇ ಅವನ ಮೆಮರಿಗೆ ಏನಾಗಿ ಅವನು ಯಾರು ಅಂತ ಅವನಿಗೆ ಗೊತ್ತಾಗುತ್ತೆ. ಆ ಹುಡುಗಿಗೆ ಏನಾದರೂ ಹೇಳಿ ಕಳಿಸ್ಬಿಡು. ಡೋಂಟ್ ಡಿಸ್ಚಾರ್ಜ್ ಹಿಮ್.
ಏನ್ ಸರ್ ಈ ವರ್ಷ ಎಲ್ರಿಗೂ ಇನ್ವೈಟ್ ಮಾಡಿದ್ದೀರಾ? ವೆಲ್, ಇವತ್ತು ಕಾವ್ಯ ಬರ್ತಡೇ ಮಾತ್ರ ಅಲ್ಲ, ಒಂದು ಜರ್ಮನ್ ಪ್ರಾಜೆಕ್ಟ್ 2000 crores ನಿನ್ ಕೈಯಲ್ಲಿ ಆಗಲ್ಲ ಅಂದ್ರು, ಮುಗಿಸ್ಬಿಟ್ಟೆ. ಗ್ರೇಟ್ ಸರ್. ಸೊ ಕಾವ್ಯ ಇಂಡಸ್ಟ್ರೀಸ್ ಇಸ್ ಗೋಯಿಂಗ್ ಟು ಬಿ ನಂಬರ್ 1 ಕಂಪನಿ. ಡಬಲ್ ಸೆಲೆಬ್ರೇಷನ್. ಅಪ್ಪ 3 ಏನು? ವೆಲ್, ದಟ್ಸ್ ಅ ಸರ್ಪ್ರೈಸ್. ಕಾವ್ಯ ರೆಡಿ ಆದ್ಲ ನೋಡು. ಸರಿ, ನೋಡ್ಕೊಂಬರ್ತೀನಿ. ಕಾವ್ಯ, ನೋ 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 ವೇಟ್. ಕಾವ್ಯ. ವಾಸಿ, ಇವನೇನ್ ಕಾವ್ಯ ಕಾಮಿಡಿ ಆಗಿದ್ದಾನೆ? ಇವನೇನಾದ್ರೂ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೆ ಹೋಗ್ತಿದ್ದಾನ? ಐ ಥಿಂಕ್ ಹಿ ಲುಕ್ಸ್ ಕ್ಯೂಟ್. ಸರಿ, ಕೆಳಗಡೆ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ಅಪ್ಪ ನಿನ್ನ ಬೇಗ ಕರ್ಕೊಂಬರಕ್ಕೆ ಹೇಳಿದ್ದಾರೆ, ಬೇಗ ಬಾ. ನಾನು ಬರ್ತೀನಿ, ನೀನು ಹೋಗು. ಸರ್ಪ್ರೈಸ್ ಏನು ಅಂತ ಕೇಳಲ್ವಾ? ಏನು? ಇವನು ನೋಡ್ತಿದ್ರೇನೆ ಇರಿಟೇಟ್ ಆಗುತ್ತೆ. ಇವನನ್ನ ಒಳಗೆ ಯಾಕೆ ಸೇರಿಸ್ದೆ? ಏಯ್, ನಿನ್ನ ಯಾರು ಒಳಗೆ ಬಿಟ್ಟಿದ್ದು? ಆಚೆ ಹೋಗೋ, ಹೋಗೋ. ವಿಕಿ, ಯಾಕೆ ಅವನ ಮೇಲೆ ಕೋಪ ನಿಂಗೆ? ಪ್ಲೀಸ್ ಇವ್ನಿಗೆ ಆಚೆ ಹೋಗೋ ಕೇಳು, ನಾನು ನಿನ್ನ ಹತ್ರ ಏನೋ ಮಾತಾಡಬೇಕು. ವಾಸಿ, ಕೆಳಗೆ ಹೋಗು. ವಿಕಿ, ಏನ್ ಮಾಡ್ತಿದ್ಯಾ? ಯಾಕೆ? ಅಪ್ಪ ಇವತ್ತು ಅನೌನ್ಸ್ ಮಾಡ್ತಿದ್ದಾರೆ. ಏನು? ನಮ್ಮಿಬ್ಬರ ಬಗ್ಗೆ. ನಮ್ಮಿಬ್ರ ಬಗ್ಗೆನಾ? ಏನು? ನಮ್ಮ ರಿಲೇಶನ್ಶಿಪ್ ಬಗ್ಗೆ. ರಿಲೇಶನ್ಶಿಪ್ಪಾ? ವಾಟ್? ನಮ್ಮ ಲವ್ ವಿಷಯ ಅಪ್ಪನ ಹತ್ರ ಹೇಳ್ದೆ. ಅದಕ್ಕೆ ಅಪ್ಪ ಫ್ಯಾಮಿಲಿ, ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ನ ಕರೆದು ನಮ್ಮ ಎಂಗೇಜ್ಮೆಂಟ್ ಡೇಟ್ ಅನೌನ್ಸ್ ಮಾಡಿ ಒಂದು ದೊಡ್ಡ ಸರ್ಪ್ರೈಸ್ ಕೊಡ್ಬೇಕಂತಿದ್ದಾರೆ. ನಿನಗೂ ನನಗೂ ಎಂಗೇಜ್ಮೆಂಟಾ? ವಾಟ್ಸ್ ರಾಂಗ್ ವಿತ್ ಯು? ನಾವ್ ಯಾವಾಗ ಲವ್ ಮಾಡಿದ್ವಿ? ಕಾವ್ಯ, ಏನ್ ಹೇಳ್ತಿದ್ಯಾ? ಯು ಆಲ್ವೇಸ್ ಟೆಲ್ ಮಿ ನೋ ಐ ಆಮ್ ಎವ್ರಿಥಿಂಗ್ ಟು ಯು. ಐ ನೋ ಯು ಲವ್ ಮೀ. ವಿಕಿ, ಲೈಕ್ ಮಾಡೋದೇ ಬೇರೆ, ಲವ್ ಮಾಡೋದೇ ಬೇರೆ. ಡೋಂಟ್ ಕನ್ಫ್ಯೂಸ್ ದ ಟು. ಯು ನೆವರ್ ಲವ್ ಮೀ? ನೋ ವಿಕಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಕಾವ್ಯ, ನೀನೇನು ಪ್ರೀತಿಸ್ತಿದ್ದೀನಿ ಅಂತ ಅಪ್ಪನ ಹತ್ರ ಹೇಳ್ಬಿಟ್ಟೆ. ಅವರು ನಮ್ಮ ಮದುವೆ ಅಂತ ಎಲ್ರಿಗೂ ಇನ್ಫಾರ್ಮ್ ಮಾಡಿದ್ದಾರೆ. ಹೀಗೆ ನಡೀಲಿಲ್ಲ ಅಂದ್ರೆ ಅವ್ರ ಪ್ರೆಸ್ಟೀಜ್ ಹಾಳಾಗುತ್ತೆ. ಪ್ಲೀಸ್ ಕಾವ್ಯ, ಅಕ್ಸೆಪ್ಟ್ ಮಾಡು. ನೀನ್ ಇಷ್ಟ ತರನೇ ಇರ್ತೀನಿ. ಹೋಗ್ತಾ ಹೋಗ್ತಾ ನೀನೇ ಇಷ್ಟಪಡ್ತೀಯಾ? ಪ್ಲೀಸ್ ಕಾವ್ಯ, ಶೋರ್ ನೀನೇ ನನ್ನ ಲವ್ ಮಾಡ್ತೀಯಾ? ಹಾಗೆ ಮಾತಾಡ್ಬೇಡ. ವಾಟ್ಸ್ ರಾಂಗ್ ವಿತ್ ಯು? ಅಂಕಲ್ ಹತ್ರ ನಾನ್ ಮಾತಾಡ್ತೀನಿ, ಅರ್ಥ ಮಾಡ್ಕೋತಾರೆ. ಇಟ್ಸ್ ಪ್ಯೂರ್ಲಿ ಅ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ವಿಕಿ. ಕಾವ್ಯ, ಪ್ಲೀಸ್ ಕಾವ್ಯ. ಕಾವ್ಯ, ಪ್ಲೀಸ್ ಲಿಸನ್ ಲಿಸನ್. ಹೇ, ಕಿರ್ಚ್ಬೇಡ ಕಣೆ. ಕಾವ್ಯ, ನೀನಿಲ್ಲ ಅಂದ್ರೆ ನನಗೆ ಬದುಕಕ್ಕಾಗಲ್ಲ. ಕಾವ್ಯ, ವಾಸಿ, ವಿಕಿ, leave me. ವಿಕಿ, please, ವಿಕಿ. Leave me. ವಿಕಿ, no. ವಾಸಿ, ನೋಡ್ರೇನೆ ಇರಿಟೇಟ್ ಆಗುತ್ತೆ. Are you okay? Hey, hey, leave her! No! ಸರ್, ಎದ್ದೇಳಿ ಸರ್. ಸರ್, ಕೂಲ್ ಸರ್.
ಹುಷಾರು ಹುಷಾರು ನನ್ನ ಮಗನ ನಡಿ ತಪ್ಪಿಸ್ಕೊ ಮೇಡಮ್, ನೀವು ಹೇಳ್ತಿರೋದಲ್ಲ ನಿಜಾನೇ, ಆದರೆ ಅವನ್ನ ಅರೆಸ್ಟ್ ಮಾಡಿದ್ದು ನಾವಲ್ಲ, ಅವರು ಅಂಡಮಾನ್ ಪೊಲೀಸ್. ಅವ್ರು ಇಲ್ಲಿ ಕರ್ಕೊಂಬಂದು ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ಕರ್ಕೊಂಡು ಹೋಗ್ಬಿಟ್ರು. ಹಾಗ ಎಲ್ಲಿಗೆ ಸರ್? ಅಂಡಮಾನ್. ಏನು ವೈಲೆನ್ಸ್ ಸರ್ ಇದು? ಒಬ್ಬನ್ನ ಇಷ್ಟೊಂದು ಜನ ಹೊಡೆದಿದ್ದಾರೆ. ಹೊಡೆದಿದ್ದು ಒಬ್ಬನೇ ಡಾಕ್ಟರ್. ಡಾಕ್ಟರ್, ಯಾವಾಗ ಕಾನ್ಶಿಯಸ್ ಬರುತ್ತೆ? ಮೊದಲು ಅವನು ಸ್ಕ್ಯಾನ್ ರಿಪೋರ್ಟ್ ಬರಲಿ, ಆಮೇಲೆ ಹೇಳ್ತೀನಿ. ಮಿಸ್ಟರ್ ರಾಜಶೇಖರ್. ಎಸ್ ಡಾಕ್ಟರ್. ಮೊದಲು ಕಾನ್ಶಿಯಸ್ಸಿಗೆ ಬರಲಿ, ಅಲ್ಲಿವರೆಗೂ ಏನು ಹೇಳೋಕ್ಕಾಗಲ್ಲ. ಅವರಿಗೆ ಕುತ್ತಿಗೆಯಲ್ಲಿ ಒಂದು ಬೋನ್ ಫ್ರ್ಯಾಕ್ಚರ್ ಆಗಿದೆ. ಜೀವ ಉಳಿದ್ರೂ ಕೂಡ ಜೀವನ ಪೂರ್ತಿ ಅವರು ಸರ್ವೈಕಲ್ ಕಾಲರ್ ಹಾಕ್ಕೊಂಡೇ ಇರಬೇಕಾಗತ್ತೆ. ಟೇಕ್ ಕೇರ್. ಸರ್, ಸಾರಿ ಟು ಬಾದರ್ ಯು. ಜರ್ಮನ್ ಪ್ರಾಜೆಕ್ಟ್ ಡಾಕ್ಯುಮೆಂಟ್ನ ಇಮಿಡಿಯೇಟಾಗಿ ಸೈನ್ ಮಾಡಿ ಕಳಿಸ್ಬೇಕು ಸರ್. ಕಾವ್ಯ ಹತ್ರ ಸೈನ್ ತಗೊಳತ್ತಾನೆ. ಸರ್, ಮೇಡಮ್. ಸರ್, FIR ಇಲ್ಲದೆ ಇಲ್ಲೇ ಮುಗಿಸ್ಬಿಡೋಣ. ರೀ, ಈಗ ಬೇಡ, ನೈಟು ಕಾಡು ಕರ್ಕೊಂಡೋಗಿ ಮುಗಿಸೋಣ. ಓಕೆ ಸರ್. ಸರ್ ನಮಸ್ಕಾರ ಸರ್. ಚೆನ್ನೈಯಿಂದ ವಾಸಿ ಅನ್ನೋರೊಬ್ಬರನ್ನ ಅರೆಸ್ಟ್ ಮಾಡಿ ಇಲ್ಲಿ ಕರ್ಕೊಂಡು ಬಂದ್ರಂತೆ. ಎಲ್ಲಿ ಸರ್ ಅವರು? ಆ ಹೆಸರವ್ರು ಯಾರು ಇಲ್ಲ ಇಲ್ಲಿ. ಬೆಂಗಳೂರಿಂದ ಯಾರು ಬಂದಿಲ್ಲ ಅಲ್ಲಿಗೆ. ಮತ್ತೆ ಇಲ್ಲಿಗೆ ಅಂತ ಹೇಳಿದ್ರಲ್ಲ ಸರ್. ಅರೆಸ್ಟ್ ಮಾಡಿದವ್ರು ಇಲ್ಲೇ ಇದ್ದಾರೆ, ಮತ್ತೆ ವಾಸಿ ಇಲ್ಲ ಅಂತಿರಲ್ಲ ನೀವು. ಸರ್, ಆ ಹೆಸರವ್ರು ಯಾರು ಇಲ್ಲ ಅಂತ ಹೇಳಿಲ್ವಾ? ಹೋಗಿ ಇಲ್ಲಿಂದ. ಸರ್, ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರ, ಇಲ್ಲ ಅಂತಿದ್ದಾರಲ್ಲ ನೀವು. ಇಲ್ಲ ಅಂತ ಹೇಳಿಲ್ವಾ? ಪೊಲೀಸ್ ಅವ್ರ ಪ್ರಶ್ನೆ ಕೇಳ್ತಾ ಇದ್ಯಾ? ಪ್ಲೀಸ್ ಕೋಪ ಮಾಡ್ಕೋಬೇಡಿ, ತಾಳ್ಮೆಯಿಂದ ಮಾತಾಡಿ. ವಾಸಿ ಇಲ್ಲಿದ್ದಾನೆ ಅಂತ ನಮಗೆ ಗೊತ್ತು. ಅವನದೇನೂ ತಪ್ಪೇ ಇಲ್ಲ. ನಾನೇ ಆಕ್ಸಿಡೆಂಟ್ ಮಾಡಿ ಹಾಸ್ಪಿಟಲ್ಗೆ ಅಂತ ಅವನ್ನ ಚೆನ್ನೈಗೆ ಕರ್ಕೊಂಡು ಹೋದೆ. ತುಂಬಾ ಒಳ್ಳೆಯವನು ಸರ್ ಅವನು, ಯಾವ ತಪ್ಪು ಮಾಡಿಲ್ಲ. ಪ್ಲೀಸ್ ಅವನ್ನ ರಿಲೀಸ್ ಮಾಡಿ.
ಅವನ್ನ ಕರ್ಕೊಂಡು ಹೋಗ್ತೀವಿ. ಏನಮ್ಮ ನಾನು ಹೇಳ್ತಾ ಇಲ್ವಾ ಅವಾಗ್ಲಿಂದ ಮತ್ತೆ ಮತ್ತೆ ಅದನ್ನೇ ಕೇಳ್ತಾ ಇದ್ಯಾ? ಹೋಗಮ್ಮ ಇಲ್ಲಿಂದ, ಹೋಗಮ್ಮ, ಹೋಗು ಅಂತ ಹೇಳ್ತಾ ಇಲ್ವಾ? ಹೋಗಿ, ಎಲ್ಲಿಗೆ ಹೋಗ್ತಾ ಇದ್ಯಾ? ಈ ಕಡೆ ಏನಾದ್ರು ಓಡೋದ್ರಾ? ಒಂದು ಹುಡುಗ ಹುಡುಗಿ ಓಡೋದ್ರಲ್ಲ, ನೋಡಿದ್ರಾ? ಇಲ್ಲ ಸರ್, ಯಾರನ್ನೂ ನೋಡಿಲ್ಲ. ಸ್ಟಾಪ್ ದ ವೆಹಿಕಲ್. ಓಕೆ ಸರ್. ತಪ್ಪಿಸ್ಕೋಬಾರ್ದವ್ರು. ನೀನಾದ್ರೂ ಇಲ್ಲಿಂದ ತಪ್ಪಿಸ್ಕೊಂಡು ಇವ್ರನ್ನೆಲ್ಲ ಕಾಪಾಡು. ಚಾರ ಜೀವಂತವಾಗಿ ನಿಮಗ್ ವಾಸಿ ಯಾರು ಅಂತ ಗೊತ್ತಾ? ವಾಸಿ ಅಲ್ಲ, ಜಾರ.
Hibiki, rubiki, suliki, naliki, sariki, kuliki, ho. Nariki, buriki, turiki, muriki, siriki, kiriki, yo. Hey, Kiko Zulu, Kiko Sambala, Simbala, go. Hey, Kiko Zulu, Samba, Simbala, Sambala, go. Hibiki, rubiki, suliki, naliki, sariki, kuliki, ho. Nariki, buriki, turiki, muriki, siriki, kiriki, yo. Hey, Kiko Zulu, Kiko Sambala, Simbala, go. Hey, Kiko Zulu, Samba, Simbala, Sambala, go. Hey, Kiko Zulu, Kiko Sambala, Simbala, go. Hey, Kiko Zulu, Kiko Sambala, Simbala, go. Hibiki, rubiki, suliki, naliki, sariki, kuliki, ho. Nariki, buriki, turiki, muriki, siriki, kiriki, yo. Hey, Kiko Zulu, Kiko Sambala, Simbala, go. Hey, Kiko Zulu, Samba, Simbala, Sambala, go. ಐ ರ್ಯಾಬಿಟ್ ಓದ್ಬೇಡ ಓದ್ಬೇಡ ಅಪ್ಪ ಅಪ್ಪ ಅವರು ಕಾರ್ಡ್ ಮಂದಿ ಸರ್ ಸರ್ ಬನ್ನಿ ಸರ್ ಬೇಗ ಬನ್ನಿ ಸರ್ ನಮ್ಮ ಕಡೆಯಿಂದ ಎಲ್ಲ ಸಬ್ಮಿಟ್ ಮಾಡಾಯ್ತು ಸರ್. ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿದಾಯ್ತು. ನೀವು ನೋಡಿ ಸ್ವಲ್ಪ ಕ್ಲಿಯರ್ ಮಾಡಿಕೊಟ್ರೆ ಒಳ್ಳೇದಾಗುತ್ತೆ. ಗೆಟ್ ದಿಸ್ ಡನ್ ಇಮಿಡಿಯೇಟ್ಲಿ ಸರ್. ಪರ್ಸನಲ್ ಪ್ರಾಬ್ಲಮ್ ಅಂತ ಎಷ್ಟು ದಿನ ರಜಾ ಆಗ್ತೀಯಾ ಸರ್?
ನಿಜವಾಗ್ಲೂ ಪರ್ಸನಲ್ ಪ್ರಾಬ್ಲಮ್ ಸರ್. ಅದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಇಲ್ಲಿ. ಆನೆ ಬೆಟ್ಟದ ಹತ್ರ 1,000 ರೂಪಾಯಿ ದುಡ್ಡು ಹಾಕಿ ವಿಂಡ್ ಮಿಲ್ ಮಾಡ್ಬೇಕಂತ ಪರ್ಮಿಷನ್ ತಗೊಂಡು ಒಳಗಡೆ ಹೋದ್ರೆ ಆ ಕಾಡ್ ಜನರು ಬಾಣದಿಂದ ಹೊಡಿತಿದ್ದಾರೆ. ನಿನಗೆ ಆ ಭಾಷೆ ಮಾತಾಡೋ ಜನ ಗೊತ್ತು ತಾನೆ? ಅವ್ರನ್ನ ಕರ್ಕೊಂಡೋಗಿ ತಕ್ಷಣ ಜಾಗ ಖಾಲಿ ಮಾಡಕ್ ಹೇಳು, ಇಲ್ಲ ಅಂದ್ರೆ ಅಲ್ಲೇ ಹೊಡೆದು ಸಾಯಿಸು ಅವ್ರನ್ನ. ಹೇಳೋ. ಕಂಟೆ ಮಿತ್ರ ತಗೋ, ಸಾರಾ ದೋಬು ಸಾರಾ ಬುದ್ರೆ ತೆರೆಯ ದಾವೂದು ತಬರೆಯ ಕಂಗಮ್ ಸರ ಬಾಕ ಬಿಮಿಲ್ಲಾರ ತಂದಿ ಲಕ್ಕೆ ತುಳಾಪ ತುಯ್ ಖಾಂಗೈ ಮಪೋ. ಇವ್ರು ಹೇಳ್ತಾ ಇರೋದು ನಿಮ್ಮ ಕಾನೂನು ಈ ಕಾಡಲ್ಲಿ ನಡೆಯಲ್ವಂತೆ. ಈ ಭೂಮಿ ಅವ್ರದ್ದಾಗಿರೋದ್ರಿಂದ ಇಲ್ಲಿ ಯಾರಿರ್ಬೇಕು ಯಾರು ಇರಬಾರ್ದು ಅನ್ನೋದನ್ನ ಅವರೇ ಹೇಳ್ತಾರಂತೆ. ಈ ಕಾಡ್ ಜನಗಳಿಗೆ ಕೊಬ್ಬು ಜಾಸ್ತಿ ಆಯ್ತು. ಇನ್ನೊಂದು ಗಂಟೆಯಲ್ಲಿ ಗಂಟು ಮುಟ್ಟ ಕಟ್ಕೊಂಡು ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಅವ್ರು ಯಾರನ್ನು ಉಳಿಸಲ್ಲ ಅಂತ ಹೇಳ್ಬಿಡು. ಹೇಳೋ. ಕರಾಜು ಗರಾಜು ರುತ್ತೆರೆ ಕರಾಜು ಬರೋದೆರತೆರ್ವಾ ರೋಣಿ ಇಮ್ರಾನಿ ಲಿಟ್ಟ ರೈರಾವಲ್ ಉಮಾನೆ ಸುಲಾಬೆ ಕಾಂಗೇಮ್ ಕೆ ಖುರಾ. 1 ಗಂಟೆ ಅಲ್ಲ 1,000 ವರ್ಷ ಆದರೂ ಅವ್ರು ಇಲ್ಲೇ ಇರ್ತಾರಂತೆ. ಇದುವರೆಗೂ ಹೊಟ್ಟೆಪಾಡ್ಗೋಸ್ಕರ ಹೋರಾಡ್ಕೊಂಡ್ ಬಂದಿದ್ದಾರೆ. ಈಗ ಜಾಗಕ್ಕೋಸ್ಕರ ಹೋರಾಡೋ ಹೋಗಿ ಮಾಡಬೇಡಿ ಅಂತಿದ್ದಾರೆ. ಪಾಪ ಹೋಗ್ಲಿ ಅಂತ ಬಿಟ್ರೆ ಯಾಕೋ ಜಾಸ್ತಿ ಮಾತಾಡ್ತೀರಾ? ಏಯ್, ಸುಟ್ಟು ಸಾಯಿಸ್ರಿ ಇವ್ರನ್ನ. ಕಮಾನ್ ಶೂಟ್. ಅಪ್ಪ ಅಪ್ಪ ಮಗಳೇ, ನೀನ್ ಹೇಗಮ್ಮ ಇಲ್ಲಿ? ಕಾಡಲ್ಲಿ ಹುಲಿ ಬಂದಿದ್ದ, ಆಗ ಅಂಕಲ್ಲೇ ಅಪ್ಪ ನನ್ನ ಕಾಪಾಡಿದ್ದು. ಮಕ್ಕಳೇ ಇರಲಿಲ್ಲ. ದೇವ್ರು ಕೊಟ್ಟು ವರ ಇವಳು. ನಿಮ್ಮ ಋಣ ಹೇಗೆ ತೀರಿಸ್ಲಿ? ಹೋಗಿ ಬರ್ತೀನಿ. ನಿನ್ನ ಖಾಲಿ ಮಾಡು ಅಂತ ಕಳಿಸಿದ್ರೆ ಮಗುನ ಹುಲಿಯಿಂದ ಕಾಪಾಡಿದ್ರು ಅಂತ ಕತೆ ಹೇಳ್ತಾ ಇದ್ಯಾ? ಸರ್, ಅವ್ರು ನನ್ನ ಮಗಳನ್ನ. ಬಾಯ್ ಮುಚ್ಚಯ್ಯ. ನಿನ್ ಪರ್ಸನಲ್ ವಿಷಯನ ಡ್ಯೂಟಿಲ್ ಮಿಕ್ಸ್ ಮಾಡಬೇಡ. ಸಾರಿ ಸರ್. ಇಟ್ಸ್ ಓಕೆ. ಆದಷ್ಟು ಬೇಗ ಖಾಲಿ ಮಾಡಿಸಿ. AC ಮೈಕಲ್ ರಾಜ್ನ ಬರಕ್ ಹೇಳು. ಓಕೆ ಸರ್.
ಪೊಲೀಸ್ನವರೇ ಇವನ್ನ ಸುಟ್ಟು ಸಾಯಿಸಿ ತಪ್ಪಿಸ್ಕೊಂಡ ಅಂತ ಒಂದು ಸುಳ್ಳು ಕೇಸ್ ಹಾಕಿ ಎಲ್ಲರನ್ನೂ ನಂಬಿಸ್ಬಿಟ್ರು ಅಂತ ನಾನು ಅನ್ಕೊಂಡಿದ್ದೆ. ಜಾರ ಜೀವಂತವಾಗಿದ್ದಾನಲ್ಲ, ನನಗಷ್ಟೇ ಸಾಕು. ಸರ್, ಈಗ ಅವ್ರ ಕಡೆಯವರೆಲ್ಲ ಎಲ್ಲಿದ್ದಾರೆ ಸರ್? ಅವರಿಗೆ ಅಂತ ಒಬ್ಬ ನಾಯಕ ಇಲ್ಲದೆ ಎಲ್ಲಿಗೆ ಹೋಗ್ಬೇಕು ಅಂತಲೂ ಗೊತ್ತಿಲ್ಲದೆ ಸಮುದ್ರದ ಪಕ್ಕದಲ್ಲಿರೋ ಆನೆ ಬೆಟ್ಟದಲ್ಲಿ ವಾಸವಾಗಿದ್ದಾರೆ ಅಂತ ಕೇಳ್ಪಟ್ಟೆ. ನೀವು ಇಲ್ಲಿಂದ ಹೊರಟ್ಬಿಡಿ. ಅವನು ಹೋಗಿ ಅವ್ರ ಜನರ ಜೊತೆ ಸೇರ್ಕೊಂಡ ಅಂದರೆ ಆ ದ್ವೀಪ ಮತ್ತೆ ಬೆಳಕಾಗುತ್ತೆ. ಅಮ್ಮ, ಸಾರ್ ಹೇಳೋದು ಕರೆಕ್ಟ್ ಆಗಿದೆಯಮ್ಮ. ಇದು ವಾಸಿ ಅವ್ರ ಕಾಡು. ಅವನ ಹೆಂಗೋ ಬದುಕೋತಾನೆ. ನಾವು ಊರಿಗೆ ವಾಪಸ್ ಹೋಗ್ಬಿಡೋಣ. ಏನ್ ಹೇಳ್ತಿದ್ದೀರಾ ಪಾಂಡ್ಯನ್? ವಾಸಿನ ಇಲ್ಲೊಬ್ಬನ್ನೇ ಬಿಟ್ಟು ನಾವ್ ಹೇಗೆ ಹೋಗೋದು? ವಾಸಿ ಅವ್ರ ಜನರಿಗೆ ಸಿಗ್ಬೇಕು. ಅದಕ್ಕೆ ನಾವೇ ಹೆಲ್ಪ್ ಮಾಡಬೇಕು. ಅವ್ರಿಗೆಲ್ಲ ಒಂದು ಒಳ್ಳೆ ಜೀವನ ಕೊಟ್ಮೇಲೆ ವಾಸಿನ ಕರ್ಕೊಂಡು ಹೋಗೋಣ. ಅಮ್ಮ, ಏನು ಹೇಳ್ತಾ ಇದ್ದೀರಾ? ನೀವ್ ಬೇಕಾದ್ರೆ ಹೊರಡಿ. ಅದು ಹಂಗಲ್ಲಮ್ಮ. ನಾನು ಅಂಕಲ್ ಹತ್ರ ಮಾತಾಡ್ತೀನಿ. ನಾನು ಹೋಗದ? ಅದು ನಿಮ್ಮನ್ನು ಬಿಟ್ಟು. ವಾಸಿ, ಬಾ ಹೋಗೋಣ. ವಾಸಿ, ನಾನು ನಿನ್ ಬಿಟ್ಟು ಹೋಗಲ್ಲ. ಕರ್ಕೊಂಡೆ ಹೋಗ್ತಾ ಇದ್ದಾನೆ. ಮತ್ತೆ ನಾನೇನು ಮಾಡಲಿ? ಬೇಡ, ಗೊತ್ತಿಲ್ದೇನೆ ತೀರ್ಮಾನ ತಗೊಂಡ್ಬಿಟ್ಟಿದ್ದೀರ. ಸಿಗ್ನಲೇ ಇಲ್ಲ. ಅಂಕಲ್ ಕಾಲ್ ಮಾಡೋಣ ಅಂದ್ರೆ ಹಾರ್ಟ್ ಆಫ್ ದಿ ಸಿಟಿ ನೋಡು ಅಮ್ಮ. ಇದು ಕಾಡು, ಸಿಗ್ನಲ್ ಸಿಗಲ್ಲ, ಸಿಂಹನೇ ಬರೋದು. ಆ ಕಾರ್ಡ್ ಮನುಷ್ಯನ ಕಾವ್ಯನ್ ಕಿಡ್ನಾಪ್ ಮಾಡಿರೋದು. ಅವನ್ನ ಹಿಡ್ಕೊಂಡು ಓಡೋಕೆ ಅವಳಿಗೇನು ಹುಚ್ಚಿಡ್ದಿಲ್ಲ. ಶಿ ಇಸ್ ಅನ್ ಎಜುಕೇಟೆಡ್ ಗರ್ಲ್. ಇದೆ ಈ ಸ್ಥಿತಿನ ನನ್ನ ಮಗಂದು. ಇಲ್ಲಿ ನೋಡಿ, 24 ಗಂಟೆ ಒಳಗೆ ಆ ಕಾರ್ಡ್ ಮನುಷ್ಯನ ಕೊಂದಾದ್ರೂ ಕಾವ್ಯ ಕರ್ಕೊಂಡ್ಬರ್ಬೇಕು. ಸರ್, ಅವನ ಸಾಯಿಸೋದೇ ನಮ್ಮ ಪ್ಲಾನ್. ಸರ್, 50 ಕಿಲೋಮೀಟರ್ ರೇಡಿಯಸ್ ಇಲ್ಲಿದ್ದಾರಂತೆ. ತಕ್ಷಣ ಕಂಡುಹಿಡೀರಿ ಅಂದ್ರೆ ಎಷ್ಟು ಫೋರ್ಸ್ ಬೇಕು, ಎಷ್ಟು ಹೆಲಿಕಾಪ್ಟರ್ಸ್ ಬೇಕು ಹೇಳಿ. ಯಾರು ಹೇಳಬೇಕು ಅಂತ? ಅಂಡಮಾನ್ ಗವರ್ನರ್, ಸರ್ಟನ್ ಮಿನಿಸ್ಟರ್? ಐ ನೀಡ್ ಕಾವ್ಯ ಬ್ಯಾಕ್. ಅಯ್ಯೋ ದೇವ್ರೆ, ಎಲ್ಲಿ ನೋಡಿದ್ರು ಬರೀ ಹಸಿರ ಕಾಣ್ತಿದ್ಯಲ್ಲಪ್ಪ. ಇನ್ನಿವ್ರ ಕಡೆಯವ್ರನ್ನ ಎಲ್ಲಿ ಹುಡ್ಕೋದು? ಅವ್ರ ಕಡೆಯವರು ಅಲ್ಲೇ ಇದ್ದಾರೆ ಅನ್ಸುತ್ತೆ. ಎಷ್ಟು ಈಸಿಯಾಗಿ ಸಿಕ್ಬಿಡ್ತಮ್ಮ. ನಮ್ಗೆ ಗೂಗಲ್ ಮ್ಯಾಪ್ ತರ ಇವ್ರಿಗೆ ಈಗಲ್ ಮ್ಯಾಪು. ಇಲ್ಲೋಡಮ್ಮ, ಈಗಲ್ಲು ಜಾಗ ತೋರಿಸಿ ಹೋಗ್ಬಿಡ್ತು. ಇನ್ನು ವಾಸಿನು ಆರಾಮಾಗಿ ಹೋಗ್ಬಿಡ್ತಾನೆ. ಅವನ ಬಗ್ಗೆ ಟೆನ್ಷನ್ ಬೇಡ. ಊರಿಗೆ ಹೋಗ್ಬಿಡೋಣ ಬಾ. ಪಾಂಡ್ಯನ್, ವಾಸಿನ್ ಬಿಟ್ಟು ಹೇಗೆ? ಕಮ್. ಅಯ್ಯೋ, ವಾಸಿನ್ ಬಿಟ್ಟು ನೀವು ಬರಲ್ಲ, ನಿಮ್ಮನ್ನು ಬಿಟ್ಟು ನಾನು ಹೋಗಲ್ಲ. ಒಳ್ಳೆ ರಾಮಾಯಣ ಆಯ್ತಲ್ಲ. ಓಡೋದಕ್ಕೆ ನಡ್ಕೊಂಡೋಗಿ, ನಾನೇ ಚಿಕ್ಕ ಹುಡುಗನ ಓಡ್ ಬರಕ್ಕೆ. ಸೂರ್ಯಪ್ರಕಾಶ್, ಕಮಾಂಡೋ ಫ್ರಮ್ ಡೆಲ್ಲಿ, ಸ್ಪೆಷಲಿಸ್ಟ್ ಇನ್ ಡೀಪ್ ಫಾರೆಸ್ಟ್ ಆಪರೇಷನ್ಸ್. ಪರ್ಟಿಕ್ಯುಲರ್ಲಿ ದಂಡಕಾರಣ್ಯ ಸ್ಕ್ವಾಡ್ ಟೀಮ್ನ ಲೀಡ್ ಮಾಡಿದ ಇವರೇ. ನಮ್ಮನ್ನು ಬಿಟ್ರೆ ಈ ಕಾಡು ಈ ಲೋಕಲ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಲೋಕಲ್ ಜನರ ಸಪೋರ್ಟ್ ಇಲ್ಲದೆ ಇದು ತುಂಬ ಕಷ್ಟ ಆಗುತ್ತೆ. ಈಗ ನಿಮಗೇನು ಬೇಕು? 10 ಕಿಲೋಮೀಟರ್ ಬಂದಿದ್ದೀವಿ, ಇನ್ನೂ 100 ಸಿಕ್ಕಿಲ್ವೇ? ಎಲ್ಲೋಯ್ತು ಈಗಲ್ ಮ್ಯಾಪು? ಪಾಂಡ್ಯನ್, ನೀವ್ಯಾಕೆ ಬರಕ್ ಹೋದ್ರಿ? ನಾನಾ ಬಂದೆ. ಹೌದು, ನಾನೇ ಬಂದೆ. ನೋಡಿ, ನಿಮ್ಮಿಂದ ನಾವ್ ನಿಂತ್ಕೊಂಡಿದೀವಿ. ಇಲ್ಲಿ ನೋಡಮ್ಮ, ಮನುಷ್ಯ ಅಂದಮೇಲೆ ನಿಂತು ಕೂತು ರೆಸ್ಟ್ ತಗೊಂಡು ಹೋಗ್ಬೇಕು. ವಾಸಿ ಏನಾದರೂ ನಮ್ಗೆ ಅರ್ಜೆಂಟ್ ಮಾಡದ್ನಾ? ಅಲ್ವಾ ಸರ್? ಯಾಕೋ ಸುಮ್ಮನೆ ಟೆನ್ಷನ್ ಮಾಡ್ಕೋತೀಯ? ಇವ್ ನೋಡಿದ್ರೆ ಕಾಲು ನಡ್ಗುತ್ತಲ್ಲ. ಆಪರೇಷನ್ 0. ಈ ಕಾಡೊಳಗೆ ಬರೋದಕ್ಕೋ ಅಥವಾ ಹೋಗೋದಕ್ಕೋ ಇರೋದು 3 ದಾರಿ: ಟ್ರಂಕ್ ರೋಡ್, ಜಂಕರ್ ಆ್ಯಂಡ್ ಸಿ.
ಸೊ ಟೋಟಲ್ ಆಗಿ 50 ಕಿಲೋಮೀಟರ್ಸ್ ರೇಡಿಯಸ್ ಇರೋ ಈ ಕಾಡಲ್ಲಿ ನಮ್ಮ ಫುಲ್ ಫೋರ್ಸ್ ಯೂಸ್ ಮಾಡಿ 3 ಕಡೆನೂ ಕಾರ್ನರ್ ಮಾಡ್ಕೊಂಡು ಬಂದ್ರೆ 50-40 ಆಗುತ್ತೆ, 40-30 ಕೊನೆಗೆ 0 ಆಗುತ್ತೆ. ಅದೇ ಈ ಆಪರೇಷನ್ 0. ಸೊ ಈ ಪ್ರಾಸೆಸ್ ಅಲ್ಲಿ ಅವ್ರು ಯಾವಾಗ ಬೇಕಾದ್ರೂ ಸಿಕ್ಕಾಕೋಬಹುದು. ಮ್ಯಾಕ್ಸಿಮಮ್ 48 hours. ಪ್ಲೀಸ್ ಗೋ ಅಹೆಡ್. ಇನ್ನು ಎಷ್ಟು ದೂರ ಹೋಗ್ಬೇಕು? ಅಷ್ಟೇ, ಇವತ್ತು ನನ್ನ ಕಾಲುಗಳ ಕತೆ ಮುಗಿತು. ನನ್ನ ಕರ್ಕೊಂಬ. ಪಾಂಡ್ಯನ್ ಆಗ್ತದೆ ಪಾಂಡ್ಯನ್. ಅಮ್ಮಮ್ಮ, ಹೆಂಚ ಮೇಲೆ ಆಮ್ಲೆಟ್ ಹಾಕಿದ್ದೀನಿ, ಕುಕ್ಕರಲ್ಲಿ ಚಿಕನ್ ಇಟ್ಟಿದ್ದೀನಿ, ಬೆಂದ ತಕ್ಷಣ ಕೊಟ್ಬಿಡ್ತೀನಿ. ಇನ್ನೇನಮ್ಮ, ನಿಮಗೆ ಹಸು ಅಂತ ನನಗೆ ಹೇಳ್ತೀರಾ? ನನಗೆ ಹಸು ಅಂತ ನಾನು ಯಾರಿಗೆ ಹೇಳಲಿ? ವಾಸಿ ಸರ್ ಅದಮ್ಮ ವಾಸಿ ಸರ್, ಸ್ವಲ್ಪ ಯೋಚನೆ ಮಾಡಿ ನೋಡಿ. ನೀವು ನಮ್ಮ ಮನೆಗೆ ಬಂದಿದ್ದಾಗ ನಮಗೆ ಅಂತ ಮಾಡಿದ ಅಡುಗೆನೆಲ್ಲ ನೀವು ಚೆನ್ನಾಗಿ ತಿನ್ಬಿಟ್ಟು ಅದ ಕಿರ್ಚಿ ಮರದ ಮೇಲೆ ಕೂತ್ಕೊಂಡ್ಬಿಟ್ಟಿರ್ತಾನೆ. ಇವಾಗಿದ್ದು ನಿಮ್ಮ ಮನೆ, ನಾವು ಬಂದಿದ್ದೀವಿ. ವಿ ಆರ್ ಯುವರ್ ಗೆಸ್ಟ್. ನಮಗೆ ಸಂತೋಷ ಪಡಿಸೋದು ನಿಮ್ಮ ಕರ್ತವ್ಯ ಅಲ್ವಾ? ಹೊಟ್ಟೆ ಹಸುವಾಗ್ತಿರೋದು ಕಣ್ಣಲ್ಲಿ ಕಾಣಿಸ್ತಾ ಇಲ್ವಾ? ಫೇಸ್ ರೀಡಿಂಗ್ ಮಾಡಿ ಹೊಟ್ಟೆ ಫಿಲ್ ಮಾಡ್ಬಿಡಿ. ವಾಸಿ, ಹಸುವಾಗ್ತಿದೆ. ತಿನ್ನಕ್ ಕೊಡೋದ್ರೆ ಏನ್ ಥಿಂಕಿಂಗು? ಒಳಗೆ ಸೂಪರ್ ಮಾರ್ಕೆಟ್ ಇದೆಯಾ? ಮೇಡಮ್ ಅವರೇ, ಇಲ್ಲಿ ದುಡ್ಡಿನ ಅವಶ್ಯಕತೆ ಏನಿಲ್ಲಮ್ಮ, ಮನಸ್ಸಿದ್ರೆ ಸಾಕು. ಏಯ್, ಕಾಡಲ್ಲಿ ಇಷ್ಟೊಂದು ಜಾಗ ಇದೆ, ಇಲ್ಲಿ ಒಂದು ರೂಮ್ ಮಾಡಿದ್ಯಾ? ಹೇಳಿದ್ರೆ ಅರ್ಥ ಆಗಲ್ಲ. ಇಲ್ಲಿಂದ ಹೋಗೋವಾಗ ಎಬ್ಬಿಸ್ಬೇಡಮ್ಮ, ಮರ್ತ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಡ್ಬೇಡ. ಅದು ಹಕ್ಕಿ ಅಲ್ಲ, ಸಮ್ ಕ್ಯಾಮರಾ. ಅದು ಹಕ್ಕಿನೇಮ್ಮ, ನನಗೆ ಗೊತ್ತಿಲ್ವಾ? ಅವ್ರವ್ರು ಚಾರ್ಜ್ ಕೀಪ್ ಗೋಯಿಂಗ್. ನಮ್ಮನ್ನ ಯಾರೋ ನೋಡ್ತಿದ್ದಾರೆ. ಅಲ್ಲಿ ನೋಡು, ಟಾರ್ಗೆಟ್. ಗೋ ಗೋ ಗೋ. ನಮ್ಮನ್ನ ಯಾರೋ ಫಾಲೋ ಮಾಡ್ತಿದ್ದಾರೆ. ಚಾರ್ಜ್ ಮಾಡು. ಕೀಪ್ ಗೋಯಿಂಗ್. ಗೋ. ವಾಸಿ ಬಾ. ಐ ರಿಪೀಟ್, ಟಾರ್ಗೆಟ್ ಆನ್ ದ ಮೂವ್. ಫಾಲೋ ಮಾಡ್ತಾನೆ ಇರು. ಕೀಪ್ ಗೋಯಿಂಗ್. ಒಂದು ನಿಮಿಷ. ಫಾಲೋ. ಬಾ ಬೇಗ. ಟಾರ್ಗೆಟ್ ಫಾರ್ಮ್, ಡೈರೆಕ್ಷನ್ ಈಸ್ಟ್. ಬೇಗ ಬನ್ನಿ. Stay on them. Keep going. FN2. Comment. Yes sir. FN2. Target found. Direction east. 79 degrees. Copy team 1. What are you doing? ಏನಾಯ್ತು? Yes sir. I'm trying. Drone ನನ್ನ ಕಂಟ್ರೋಲ್ ಇಲ್ಲ ಸರ್. ಅಲ್ಲೇ ಟಾರ್ಗೆಟ್ ಫಾಲೋ. ಸರ್, ಅದು ನಾವು ಸರ್. Shit. FN2 comment.
ವಾಸಿ 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 ಇಲ್ಲಿ ಮನೆ ಇಲ್ಲ, ಕಾರ್ ಇಲ್ಲ, AC ಇಲ್ಲ, ATM ಕಾರ್ಡ್ ಕೂಡ ಇಲ್ಲ. ಅದೆಲ್ಲ ಇಲ್ಲ ಅಂತಾನೆ ಅನ್ನಿಸ್ಲಿಲ್ಲ. ಆದ್ರೆ ಒಂದ್ ಮಾತ್ರ ಇದೆ, ಮನಸ್ಸು ತುಂಬಾ ಸಂತೋಷ. ಅದಕ್ಕೆ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ವಾಸಿ ಅಲ್ಲಿ ನೋಡು, ನಿಮ್ ಕಡೆಯವ್ರು ಅಲ್ಲೇ ಇದ್ದಾರೆ. ಕಮ್. ಟಾರ್ಗೆಟ್ ನೋಡ್ಕೊಳ್ಳಿ, ಈ ಸಲ ಮಿಸ್ ಆಗಬಾರ್ದು. ಹೇ ನೋ ವಾಸಿ, ವಾಸಿ ಲೆಟ್ಸ್ ಗೋ. ವಾಸಿ ಬಾ. ಹೇಯ್ ವಾಸಿ ಬಾ ಪ್ಲೀಸ್. ವಾಸಿ ಗೋ ಕ್ಯಾಚ್ ಹಿಮ್. ನಡಿ ನಡಿ ಇಲ್ಲಿಂದ. Hey, don't shoot. ಕಾವ್ಯ ಇದ್ದಾರೆ. ಕಾವ್ಯ ಮೂವ್ ಮೂವ್. ಕಾವ್ಯ ಬನ್ನಿ, ದಯವಿಟ್ಟು ಹೇಳೋದನ್ನ ಕೇಳಿ ಪ್ಲೀಸ್.
ಈಗಲಾದ್ರೂ ನಂಬ್ತೀರಾ ನಿಮ್ಮ ಮಗಳೇ ಅವನ್ನ ಕರ್ಕೊಂಡು ಓಡ್ತಿರೋದಂತ? ಮಿನಿಸ್ಟರ್ ಗವರ್ನರ್ ಬಗ್ಗೆ ತಿಳ್ಕೊಂಡ್ರೆ ಸಾಕಾಗಲ್ಲ ಸರ್. ಮೊದಲು ನಿಮ್ಮ ಮಗಳ ಬಗ್ಗೆ ತಿಳ್ಕೊಳ್ಳಿ. ಸುಮ್ಮನೆ ಇಲ್ಲಿ ಬಂದು ಅವನ್ನ ಕೊಲ್ಲಿ ಹುಡುಗಿನ ಕಾಪಾಡಿ ಅಂದ್ರೆ ಅವನ್ ಇಷ್ಟು ದೂರ ಬಂದಿದ್ದಾನೆ ಅಂದ್ರೆ ಅವನ್ ಜನಗಳನ್ನ ಹುಡ್ಕೊಂಡೇ ಬಂದಿರಬೇಕು. ಒಂದು ಜಾಗನ ಹಾಳು ಮಾಡಿದ್ರೆ ನಂಗೇನು ಸಿಗುತ್ತೆ? ಯಾರನ್ನು ಕೊಲ್ಲೋ ಉದ್ದೇಶ ನನಗಿಲ್ಲ. ನನ್ನ ಮಗಳು ನಂಗೆ ಸಿಕ್ಕಿದ್ರೆ ಸಾಕು. ಅವ್ರಿಗೆಲ್ಲ ತೊಂದರೆ ಕೊಡೋಕೆ ಹೋಗ್ಬೇಡಿ. ಅವ್ರಿಗೇನು ಬೇಕೋ ಕೇಳೋಕೆ ಹೇಳಿ, ನಾನು ಕೊಡ್ತೀನಿ. ಸರ್, ಆ ಜನಗಳು ಸರಿ ಇಲ್ಲ. ನೀವು ಹೇಳೋದೆಲ್ಲ ಅವ್ರ ಹತ್ರ ನಡೆಯಲ್ಲ. ನಿಮಗೆ ನಿಮ್ಮ ಮಗಳು ತಾನೇ ಬೇಕು, ಅದನ್ನ ನನ್ನ ಮೇಲೆ ಬಿಟ್ಬಿಡಿ. ಓಕೆ. ವಾಸೆ, ನನ್ನ ಒಬ್ಬನ ಬಿಟ್ಟು ಬಂದ್ಬಿಟ್ಟಿದ್ದೀರಾ? ಮೇಲಿಂದ ಕೆಳಗೆ ಬರಕ್ ಒಂದಿನ ಆಯ್ತು ಗೊತ್ತಾ? ಕಮ್ ಕಮ್. ಏನು ಇಲ್ಲ ಇದೆಯಾ? ಸಿಟ್ಟು ಮೇಡಮ್ ಅವ್ರೆ, ನಾನು ನೀವು ಸಾಯ್ತಾ ಇದ್ದೀನಿ, ನೀವು ಒಂದು ಇಂಗ್ಲಿಷ್ ಟ್ರೈನಿಂಗ್ ಕೊಡ್ತಾ ಇದ್ದೀರಾ? ನನ್ನ ಒಬ್ಬನ ಬಿಟ್ಟು ಬಂದ್ಬಿಟ್ಟಲ್ಲ, ನನ್ನ ಬಗ್ಗೆ ಯೋಚನೆ ಮಾಡ್ತಾರೆ ನೀವು. ಬರೋದಾರಲ್ಲಿ ಸಿಂಹನ ಹುಲಿನ ಸಿಕ್ಕಿದ್ರೆ ಟಿಕೆಟ್ ತಗೊಂಡ್ಬಿಟ್ಟು ಕಮ್ಮಿ ಆಗುತ್ತೆ ಅಂತಾರೆ. ನನಗೆಲ್ಲ ಜಾಸ್ತಿ ಆಗ್ತಾ ಇದೆ. ವಾಸಿ ನೋಡಿದ್ರಾ? ಈಗ ಅದು ಮುಖ್ಯ ಅಲ್ಲ. ಅವರೆಲ್ಲ ಒಂದಾಗಿ ಸೇರ್ಲಿ ಅಂತ ಆಸೆ ಪಟ್ಟಿರೋ ನೀನೇ ಈಗ ಅವರಿಗೆ ದೊಡ್ಡ ಆಪತ್ತಾಗ್ಬಿಟ್ಟಿದೀಯಾ. ನಿನ್ನನ್ನು ಕರ್ಕೊಂಡು ಬರೋದಕ್ಕೋಸ್ಕರ ನಿನ್ನ ಅಂಕಲ್ ಒಂದು ದೊಡ್ಡ ಪಡೆನ ಕಳಿಸಿದ್ದಾರೆ ಇಲ್ಲಿಗೆ. ಅಂಕಲ್ ಕಳ್ಸಿರೋದಾ? ಹೌದು. ಯಾವ ಸಮಯದಲ್ಲಾದರೂ ಮೈಕಲ್ ರಾಜ್ ಟೀಮ್ ಇಲ್ಲಿಗೆ ಬರಬಹುದು. ನಿನ್ನಿಂದಾಗಿ ಇವರಿಗೆ ದೊಡ್ಡ ಆಪತ್ತೇ ಕಾದಿದೆ. ಅವ್ರಿಗೆ ನಾನ್ ತಾನೇ ಬೇಕು. ನಾನು ಹೊರಟೋಗ್ತೀನಿ. ಹೌದಮ್ಮ, ಹೋಗೋಣ ಹೋಗೋಣ. ವಾಸಿನ ಕರ್ಕೊಂಡು ಹೋಗ್ಬಿಡೋಣ. ವಾಸಿನ ಬಿಟ್ಟು ನಾವಾದಷ್ಟು ಬೇಗ ಅಂಕಲ್ ಹತ್ರ ಹೋಗ್ಬೇಕು. ಇವರನ್ನ ಕಾಪಾಡೋದಕ್ಕಿರೋದು ಅದೊಂದೇ ದಾರಿ. ವಾಸಿನ್ ಬಿಟ್ಟು ನಿಮ್ಗೆ ಇರಕ್ಕಾಗತ್ತಮ್ಮ? ಇಷ್ಟು ಜನ, ಇವ್ರ ಜೀವನ, ಇವ್ರ ಸಂತೋಷ, ಇದನ್ನೆಲ್ಲ ವಾಸಿ ಮಾತ್ರ ಕೊಡೋಕ್ ಸಾಧ್ಯ. ಅವನೆಲ್ಲಿರೋದೇ ಒಳ್ಳೇದು. ಚಿಕ್ಕ ಹುಡುಗಿ ಏನೋ ಗೊತ್ತಿಲ್ಲದೆ ಮಾಡ್ತಾ ಇದ್ದಾಳೆ. ಬಂದು ನಾನು ತಪ್ಪಾಗ್ಬಿಟ್ಟಲ್ಲ ಅಂತ ಅನ್ಕೊಂಡೆ. ತನ್ನ ಬಗ್ಗೆ ಮಾತ್ರ ಯೋಚನೆ ಮಾಡೋನು ಮನುಷ್ಯನಾಗಿದ್ರು ಮೃಗಮ್ಮ. ಅವ್ರನ್ನ ಕಾಪಾಡಬೇಕು ಅಂತ ಅನ್ಕೊಂಡೆ ನೋಡು. ನಿನ್ನ ಬೆಳೆಸಿದ್ದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆಮ್ಮ. ನಿನ್ನ ಮನಸ್ಸು ತುಂಬಾ ದೊಡ್ಡದಮ್ಮ. ವೇಟ್ ಮಾಡಿ ಬರ್ತೀನಿ.
ಹಾಗಲ್ಲ ರೀ, ನೀವ್ ಆ ಕಡೆ ಹೋಗಿ, ಇವರೆಲ್ಲ ಈ ಕಡೆ ಹೋಗಿ. Can you hear me? Signal weak here. Hello? Sir. Hello? ಕಾವ್ಯ ಮೇಡಮ್. ಸರ್, ಸ್ವಂತ ಮಗಳ ತರ ಬೆಳೆಸ್ದೆ. ಅವನು ನನ್ನ ಮಗನ್ ಕೊಲ್ಲಕ್ ಹೋದ, ಹುಂಚತನ ಓಡೋಗ್ತೀಯ? ಬಾಯ್ ಮುಚ್ಚೋ, ಕೆಲ್ಸಕ್ಕೆ ಬರ್ದಿರೋ ನಾಯಿ. ಜೊತೆಲಿದ್ದು ತಲೆ ಹಿಡಿತಿದ್ಯಾ? ಹೇಳ್ಕೊಂಡು ಹೋಗಿ ಇವನ, ಹೇಳ್ಕೊಂಡು ಹೋಗಿ, ಹೇಳ್ಕೊಂಡು ಗಾಡಿ ಹಾಕಿ. ಏನ್ ಸರ್ ಇದು? ಅಂಕಲ್, ನನ್ನ ಹೊಡೀರಿ, ನನಗೇನ್ ಬೇಕಾದ್ರೂ ಮಾಡಿ, ಆದ್ರೆ ವಾಸಿದೇನು ತಪ್ಪೇ ಇಲ್ಲ. ವಿಕ್ಕಿನೇ ಅವತ್ತು. Shut up! ನಿಮ್ಮ ಅಪ್ಪ ಬಿಟ್ಟು ಹೋದ 2 ಕೋಟಿನ 2,000 ಕೋಟಿ ಮಾಡ್ದವ್ ನಾನು. ಈ ಕಾಡ್ ಮನುಷ್ಯನ ಜೊತೆ ಓಡೋಗ್ತೀಯಾ? ನಾನು ಹುಚ್ಚ ತರ ಕಾಣಿಸ್ತೀನ? ನನ್ನ ಮಗ ಲೈಫ್ ಲಾಂಗ್ ಸರ್ವೈಕಲ್ ಕಾರ್ಡ್. ನಿಲ್ ನೋಡೋ, ಅವನಿಗೂ ನಿನ್ಗೇನೆ ಮದ್ವೆ ಆದ್ಮೇಲೆ ಎಲ್ಲಿ ಓಡೋಗ್ತೀಯೋ ನಾನು ನೋಡ್ತೀನಿ. ಅಂಕಲ್, ನೀವೇನ್ ಹೇಳಿದ್ರು ನಾನು ಕೇಳ್ತೀನಿ. ವಾಸಿಗೂ ಅವ್ರ ಕಡೆಯವ್ರಿಗೂ ತುಂಬಾ ಪ್ರಾಬ್ಲಮ್ ಇದೆ. ಅವ್ರ ಜಾಗನ ಯಾರೋ ಕಿತ್ಕೊಳ್ಳೋಕ್ ನೋಡ್ತಿದ್ದಾರೆ. ಸಮ್ ಬಿಗ್ ಕಂಪನಿ. ನೀವೇನೆ ಅವರಿಗೆ. ಬೇರೆ ಯಾರು ಅಲ್ಲ, ನೀನೆ. It's you. They represent Kavya Group of Industries. ಆ ಕಂಪನಿ ಓನರ್ ನೀನು. ಅದಕ್ಕೆ ನೀನು ಸೈನ್ ಹಾಕಿರೋ ಡಾಕ್ಯುಮೆಂಟ್ಸ್. ಈ ಪ್ರಾಜೆಕ್ಟ್ಗೋಸ್ಕರ ಅಮೆರಿಕಲ್ಲಿ 2 ತಿಂಗಳು ಕೂತಿದ್ದೆ. ಸರ್, ಕಾವ್ಯ ಬಂದ್ರೆ ಸಾಕು, ಆ ಕಾಡ್ ಜನಕ್ಕೆ ಏನು ತೊಂದರೆ ಕೊಡಲ್ಲ, ಅವ್ರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರಿ. ಯು ಫೂಲ್! ನಮ್ಮ ಜೊತೆಲೆ ಇದ್ಕೊಂಡು ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿದ್ರು ನಮ್ಮನ್ನ ಏಮಾರಿಸ್ತಲ್ಲ. ಅದಕ್ಕೆ ಕಾಣೋ ನಿನ್ನಿಟ್ಕೊಂಡು ಅವ್ರನ್ನ ಹಿಡಿದಿದ್ದು. ಮೈಕಲ್, ಕಾವ್ಯನ್ ಕರ್ಕೊಂಡು ಹೋಗ್ತೀನಿ. 1 ತಿಂಗಳಲ್ಲಿ ಪ್ರಾಜೆಕ್ಟ್ ರೆಡಿ ಆಗಬೇಕು. ಅವ್ರು ಯಾರು ಗೊತ್ತಿಲ್ಲ. ಸಾಯಿಸಿ ಅವನ್ನ.
ಫೈನ್. ನಾನು ಅವನಿಗೇನು ಮಾಡಲ್ಲ. ಅವನ್ನ ಬಿಟ್ಬಿಟ್ಟೆ ನೀನ್ ಬಾ. ಕಮ್. ಅವನ್ನ ನೀವ್ ಬಿಡೋದಾ? ಅವನ್ನೇ ನಿಮ್ಮನ್ನ ಜೀವಂತವಾಗಿಬಿಟ್ಟಿದ್ದಾನೆ. ನಾನು ಹೇಳಿದ್ ಒಂದ್ ಮಾತಿಗೋಸ್ಕರ. ಕಾವ್ಯ, ಇದೆಲ್ಲ ನಿನ್ಗೋಸ್ಕರ ತಾನೇ ಮಾಡಿದ್ದು. ಇದು ನಿನ್ನ ಇಂಡಸ್ಟ್ರೀಸ್, ಕಾವ್ಯ ಇಂಡಸ್ಟ್ರೀಸ್. ಕಾವ್ಯ ಇಂಡಸ್ಟ್ರೀಸ್, ಕಾವ್ಯ ಇಂಡಸ್ಟ್ರೀಸ್ ಅದೇ ನಿಮ್ ಡ್ರೀಮ್. ಕಾವ್ಯ ಅಲ್ಲ. ನಿಮ್ ಪ್ರೀತಿ ವಾತ್ಸಲ್ಯ ಎಲ್ಲ ಮಟೀರಿಯಲಿಸ್ಟಿಕ್, ಬರೀ ದುಡ್ಡುಗೋಸ್ಕರ. ಸಾಕು. ನೀವ್ ಮಾಡಿರೋ ದುಡ್ಡು ಇಂಡಸ್ಟ್ರೀಸ್ ಯಾವುದು ನನಗೆ ಬೇಡ, ನೀವೇ ಇಟ್ಕೊಳ್ಳಿ. ಆದ್ರೆ ಇದು ನನ್ ಜಾಗ. ಇಲ್ಲಿ ಯಾರಿರ್ಬೇಕು ಯಾರಿರ್ಬಾರ್ದು ಅಂತ ತೀರ್ಮಾನ ಮಾಡ್ಬೇಕಾಗಿರೋದು ನಾನು. ಏನ್ ಮಾತಾಡ್ತಿದ್ಯಾ ಕಾವ್ಯ? ಈ ಕಾಡ್ ಮನುಷ್ಯನಿಗಾಗಿ ನೀನು? ಹೌದು, ನಿಮ್ಮ ಹಾಗೆ ಮನುಷ್ಯರು ಅಂತ ಹೇಳ್ಕೊಂಡು ದುಡ್ಡುಗೋಸ್ಕರನೂ ಪದವಿಗೋಸ್ಕರನೂ ಹೆಸರಿಗೋಸ್ಕರನೂ ಒಬ್ರನ್ನೊಬ್ರು ಮೋಸ ಮಾಡ್ಕೊಂಡು ಬಾಳ್ತಿರೋ ನಿಮ್ಮಂಥ ಮನುಷ್ಯರಿಗಿಂತ ಕಾಡಲ್ಲಿ ಬದುಕ್ತಿರೋ ಈ ಕಾಡು ಮನುಷ್ಯರೇ ಎಷ್ಟೋ ಮೇಲು. ಕಾವ್ಯ, ಹೊರಟೋಗಿ ಇಲ್ಲಿಂದ. ಇಟ್ಸ್ ನಾಟ್ ಎ ರಿಕ್ವೆಸ್ಟ್, ಇಟ್ಸ್ ಅನ್ ಆರ್ಡರ್.